ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಸಮಾಜ ಜೈರಾಬಾದ್ ಪ್ರತಿ ವರ್ಷದಂತೆ ನಡೀತಕ್ಕಂಥ ಪ್ರವಚನ ಕಾರ್ಯಕ್ರಮದ 3ನೇ ದಿನದ ಕಾರ್ಯಕ್ರಮ. ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ನಿನ್ನೆ ದಿನ ಬಸವಣ್ಣನವರು ಜನಿವಾರವನ್ನು, ನನ್ನ ಅಕ್ಕನಿಗೆ ಇರದೇ ಇರುವಂಥ ಜನಿವಾರ, ನನ್ನ ತಾಯಿಗೆ ಇರದೇ ಇರುವಂಥ ಜನಿವಾರ, ಮಹಿಳಾ ಕುಲಕ್ಕೆ ಇಲ್ಲದೇ ಇರತಕ್ಕಂಥ ಸಂಸ್ಕಾರ ನನಗೆ ಬೇಡ, ಮನೆಯನ್ನು ಸಮಾಜವನ್ನು ಒಂದು ರೀತಿಯಲ್ಲಿ ಅವರು ಬಹಿಷ್ಕಾರ ಹಾಕೋದಕ್ಕಿಂತ ಮೊದಲೇ ನಿಮ್ಮ ಅಸಮಾನತೆ ಇರತಕ್ಕಂಥ ಧರ್ಮಕ್ಕೆ ನನ್ನದೇ ಬಹಿಷ್ಕಾರ ಇದೆ ಅಂಥೇಳಿ ಅಲ್ಲಿಂದ ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮದಲ್ಲಿ 21 ವರ್ಷಗಳ ಕಾಲ ಇರ್ತಾನೆ ಅಂತಕ್ಕಂಥದ್ದನ್ನು ಹರಿಹರ ಕವಿ ಮತ್ತು ಭೀಮಕವಿ ಬರೀತಾರೆ. 3 ವಯಸ್ಸು ಇದ್ದರು ಅಂತೇಳಿ. ಆ 21 ವರ್ಷಗಳಲ್ಲಿ ಅನೇಕ ಘಟನೆಗಳನ್ನು, ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆಗಳನ್ನು, ಮೋಸಗಳನ್ನು, ವಂಚನೆಗಳನ್ನು ನೋಡುತ್ತಾರೆ. ನಿಜವಾದ ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಏನೇನೋ ರೀತಿಯ ಭಕ್ತಿಗಳನ್ನು ಮಾಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಕ್ಕಂಥದ್ದನ್ನು, ನಿಜವಾಗ್ಲೂ ದೇವರು ಎದಕ್ಕೆ ಒಲಿತಾನೆ ಅಂತಕ್ಕಂಥ ಪ್ರಜ್ಞೆ ಇಲ್ಲದೆ ಅನೇಕ ಮೂಢನಂಬಿಕೆ ಕಂದಾಚಾರಗಳನ್ನು ಮಾಡ್ತಕ್ಕಂಥದ್ದನ್ನು ನೋಡಿ ಮಮ್ಮಲ ಮರುಗಿದ ಬಸವಣ್ಣ ದೇವರು ಧರ್ಮ ಸರಿಯಾದ ತಿಳುವಳಿಕೆ ಜನಗಳಿಗೆ ಕೊಡಬೇಕು ಅಂತ ಅವ್ರಿಗೆ ಅನ್ನಿಸ್ತದೆ. ಮತ್ತು ದೇವರು ಭಕ್ತ ಮತ್ತು ಭಗವಂತನ ಮಧ್ಯೆ ದಲ್ಲಾಳಿಗಳು ಬೇಡ ಅಂತ ಅವ್ರಿಗೆ ಅನ್ನಿಸ್ತದೆ. ಜನ ನಿಜವಾದ ದೇವರನ್ನು ಅರ್ಥ ಮಾಡಿಕೊಳ್ಳದೆ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನಿಮ್ಮ ನೆಚ್ಚಿದವರು ಎತ್ತಬಲ್ಲರು ಕೂಡಲ ಸಂಗಮದಲ್ಲಿ. ಒಂದು ದಿನ ಅದಕ್ಕೆ ನೆಲೆ ಇಲ್ಲ, ಒಂದು ದಿನ ಒಣಗಿ ಹೋಗ್ತದೆ, ಒಂದು ದಿನ ಬತ್ತಿ ಹೋಗುವಂಥ ನೀರು, ಅದನ್ನು ನಾವು ದೇವರು ಅಂತೇಳಿ ಪೂಜೆ ಮಾಡ್ತೀವಿ. ದೇವರು ಅಂದರೆ ಎಂದೆಂದೂ ಬತ್ತದೇ ಇರತಕ್ಕಂಥವನು, ಹಸಿವು ತೃಷೆಗಳಿಲ್ಲದೆ ಇರತಕ್ಕಂಥವನು, ನಮ್ಮನ್ನೆಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥವನು, ತನಗೊಂದು ಆಧಾರ ಇಲ್ಲದೆ ಇಡೀ ಜಗತ್ತಿಗೆಲ್ಲ ಆಧಾರವಾಗಿರ್ತಕ್ಕಂಥವನು. ದೇವರು ಅಂದರೆ ಅಂದರೆ ದೇಹ ಇಲ್ಲದೆ ಇದ್ದವನು ಅಂತ ಅರ್ಥ. ಅಂದರೆ ದೇಹ ಇಲ್ಲದೆ ಇದ್ದವನು, ವಾ ಅಂದರೆ ವರ್ಣ ಇಲ್ಲದೆ ಇದ್ದವನು, ರು ಅಂದರೆ ರೂಪ ಇಲ್ಲದೆ ಇದ್ದವನು. ದೇವರು ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ. ಈಗ ನೀವೆಲ್ಲ ಇಟ್ಟಿರೋ ದೇವರುಗಳು ಯಾರು ಮಾಡ್ಯಾರ? ನಿಮ್ಮಿಂದ ದೇವ್ರನ್ನ ಮಾಡೋಕ್ಕಾಗತ್ತಾ? ನಮ್ಮ ಮನೆಗೆ ಒಂದಿಷ್ಟು ದೇವ್ರ ಮನೆ ಅಂತ ಕಟ್ಕೊಂಡಿರ್ತೀವಿ. ನಮ್ಮ ಬೆಡ್ರೂಮು, ನಮ್ಮ ಅಡುಗೆ ಮನೆ, ನಮ್ಮ ಹಾಲು ದೊಡ್ಡ ದೊಡ್ಡವಿರ್ತಾವೆ. ದೇವ್ರ ಮನೆ ಎಷ್ಟಿರ್ತಾವ್ರಿ? ಕೆಲವ್ರ ಮನೆಗೆ ಒಬ್ಬರು ಕೂಡಕ್ಕೂ ಒಳಗೆ ಹೋಗೋಕ್ಕೂ ಜಾಗ ಇಲ್ದಂಗೆ ಇರ್ತಾವೆ. ಅಂದರೆ ದೇವರು ಅಷ್ಟರಾಗೆ ಇರ್ತಾನ? ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ವರುಷ, ಇಷ್ಟೇ ದಿವಸ, ನಾವೆಲ್ಲ ಒಂದು ಇದರಲ್ಲಿ ಬಂದವರು. ಈ ಜಗತ್ತಿನಲ್ಲಿ ಯಾವುದು ಜಗತ್ತಂದರೆ ನಿಮಿಷ ನಿಮಿಷಕ್ಕೂ ಚಲಿಸುವುದು ಅಂತ ಅರ್ಥ. ಆವರ್ತನಾಶೀಲ ಜಗತ್ತಂದ್ರೆ ಬದಲಾವಣೆಯನ್ನು ಹೊಂದುತ್ತಾನೇ ಇರತಕ್ಕಂಥದ್ದು. ಯಾವುದೂ ನಮ್ಮ ನಿಯಂತ್ರಣದಲ್ಲಿಲ್ಲ. ನಮ್ಮ ಶರೀರನೇ ನನ್ನ ನಿಯಂತ್ರಣದಲ್ಲಿಲ್ಲ. ಹೊರಗಡೆದು ಬಿಟ್ಟುಬಿಡ್ರಿ, ನಾ ಹೇಳ್ದಂಗೆ ಕೇಳುತ್ತೇನ್ರಿ ನನ್ನ ಶರೀರ. ಈಗ ನನಗೆ ಆಸೆ ಇದೆ, ನಾನು ಯಾವಾಗಲೂ ಯೌವನದಿಂದನೇ ಇರಬೇಕು, ನನಗೆ ಮುಪ್ಪು ಬರಬಾರ್ದು ಅಂತ ನನ್ನ ಇಚ್ಛೆ ಇದೆ. ನನ್ನ ಮಾತನ್ನು ನನ್ನ ಶರೀರ ಕೇಳುತ್ತೇನು? ನನ್ನ ಚರ್ಮ ಸುಕ್ಕುಗಟ್ಟಬಾರದು ಅಂತ ನನ್ನ ಇಚ್ಛೆ ಇದೆ, ಕೇಳ್ತದೇನು?
ನನ್ನ ಹಲ್ಲು ಉದುರಬಾರದು ಅಂತ ನನ್ನ ಇಚ್ಛೆ ಇದೆ, ನನ್ನ ತಲೆ ಕೂದಲು ಬೆಳ್ಳಗಾಗಬಾರದು ಅಂತ ನನಗೆ ಮನಸ್ಸಿದೆ, ನನ್ನ ಕಣ್ಣು ಮಂಜಾಗಬಾರದು ಅಂತ ನನಗೆ. ನಿಮ್ಮ ಮಾತು ಕೇಳ್ತದೇನ್ರಿ? ಅದು ನಿಮ್ಮ ಹಿಡಿತದಲ್ಲಿದ್ದರೆ ನೀವು ಬೇಕಾದಂಗೆ ಇಟ್ಕೋಬೋದಾಗಿತ್ತು. ಇದನ್ನು ಆಡಿಸೋರು ಯಾರೋ ಬೇರೆ ಇದ್ದಾರೆ. ಬಾಲ್ಯ ಯೌವನ ಮುಪ್ಪು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ನೀವು ಪ್ರತಿದಿನ ಶ್ರೀಮಂತ ಇದೆಯಂತ ದಿನ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ತುಪ್ಪ ಇದನ್ನೇ ಉಂಡ್ರು ನೀವು ಸಾವನ್ನು ಯಾರೂ ತಪ್ಪಿಸ್ಲಿಕ್ಕೆ, ಮುಪ್ಪಾಗದನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಭಾಳ ಒಂಚೂರು ಯೋಗಾಸನ ಅವು ಇವು ಮಾಡಿ ಗಟ್ಟಿಮುಟ್ಟಿದ್ರೆ ಇನ್ನೊಂದು 4 ವರ್ಷ ಜಾಸ್ತಿ ಬದುಕ್ಬೋದು. ಆದರೆ ಎಲ್ಲ ಹೋಗೋರೆ. ಆವ ವಿದ್ಯೆ ಅಕ್ಕ ಮಹಾದೇವಿ, ನಾನು ಮುಂದೊಂದು ದಿನ ಹೇಳ್ತೀನಿ, 1-2-3 ದಿನ ಅಕ್ಕನ ಜೀವನ ಕುರಿತು. ಯಾರೋ ಒಬ್ಬ ಬೈರಾಗಿ ಕಾಪಾಲಿಕ ಸನ್ಯಾಸಿ ಸಿಗ್ತಾನೆ. ಅವ ಹೇಳ್ತಾನೆ, ನಾನು ಎಂತೆಂಥ ವಿದ್ಯೆಗಳು ಕಲ್ತಿದ್ದೀನಿ ಗೊತ್ತಾ, ನಾನು ನೀರಿನಲ್ಲಿ ಇಷ್ಟು ಗಂಟೆಗಟ್ಟಲೆ ಕೂಡಬಲ್ಲೆ, ನಾನು ಮಣ್ಣೊಳಗೆ ಇಷ್ಟು ಗಂಟೆಗಟ್ಟಲೆ ಇರಬಲ್ಲೆ, ನಾನು ಅಂಥ ವಿದ್ಯೆ ಕಲ್ತಿದ್ದೀನಿ, ನಾನು ಅಷ್ಟಮಾದಿ ಸಿದ್ಧಿಗಳನ್ನು ಕಲ್ತಿದ್ದೀನಿ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸಬಲ್ಲಿರ. ಯಾವ್ಯಾವ ಋಷಿಮುನಿಗಳು ಪೂಜೆ ಕೂತ್ಕೊಂಡ್ರು 3 ಅಡಿ ಮೇಲೆ ಹೇಳ್ತಿದ್ರು, ಅಂಥ ಪವಾಡ ಮಾಡ್ತಿದ್ರು, ಇಂಥ ಪವಾಡ ಮಾಡ್ತಿದ್ರು. ಯಾರು ಭೂಮಿ ಮೇಲೆ ಶಾಶ್ವತವಾಗಿ ಉಳಿದಾರೇನ್ರಿ? ರಾಮನಂತ ರಾಮನೇ ಉಳಿದಿಲ್ಲ, ಕೃಷ್ಣನಂತ ಕೃಷ್ಣನೇ ಉಳಿದಿಲ್ಲ, ದೇವಮಾನವರು ಅಂತ ಕರೆಸ್ಕೊಂಡವರೇ ಉಳಿದಿಲ್ಲ. ಇನ್ನು ನಿಮ್ಮ ಆವ ವಿದ್ಯೆ ಕಲಿತರೇನು ಸಾವ ನಿಲ್ಲಿಸಬಲ್ಲಿರ. ಹಸನವನ್ನು ತೊರೆದರೇನು ವ್ಯಸನ ಬಿಟ್ಟು ಇರುವಿರ. ಉಸಿರ ಹಿಡಿದರೇನು ಬಸುರ ಕಟ್ಟಳೆಯ ಗೆಲುವಿರ. ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ಸನ್ಯಾಸಿ ಬರ್ತಾನೆ, ಒಬ್ಬ ಸಾಧು. ಅವ ಒಂದಿಷ್ಟು ಸೊಕ್ಕಿನಿಂದ ಎದೆಸೆಟ್ಟದು ಮಾತಾಡ್ತಾನೆ. ನಾನು ಎಂತೆಂಥ ಸಿದ್ಧಿಗಳನ್ನು ಪಡ್ಕೊಂಡಿದ್ದೀನಿ ಗೊತ್ತಾ ಅಂತ. ರಾಮಕೃಷ್ಣ ಪರಮಹಂಸರು ಕೇಳಿದರು, ಎಂಥ ಸಿದ್ಧಿ ಪಡ್ಕೊಂಡು? ನೀವು ಕೂಡ್ಬೇಕಾದ್ರೆ ಹಿಂದ್ಗಡೆ ಚೇರ್ಗಳನ್ನು ಭರ್ತಿ ಮಾಡ್ಕೊತ ಕೂತ್ಕೊರಿ. ನಾನು ಎಂಥ ವಿದ್ಯೆ ಕಲ್ತಿದ್ದೀನಿ ಗೊತ್ತಾ? ರಾಮಕೃಷ್ಣ ಪರಮಹಂಸರು ಕೇಳಿದರು, ಏನು ವಿದ್ಯೆ ಕಲ್ತಿದೀಯ? ನಾನು ನೀರಿನ ಮೇಲೆ ನಡೀತೀನಿ ಎಂದ, ಸಮುದ್ರದ ಮೇಲೆ ನಡ್ಕೊಂಡು ಬರ್ತೀನಿ. ರಾಮಕೃಷ್ಣ ಪರಮಹಂಸರು ಕೇಳಿದರು, ಈ ಸಿದ್ಧಿ ಪಡೀಲಿಕ್ಕೆ ಎಷ್ಟು ವರ್ಷ ತಪಸ್ಸು ಮಾಡಿದ್ದೀಯ, ಎಷ್ಟು ವರ್ಷ ಸಾಧನೆ ಮಾಡಿದ್ದೀಯ? ನಾನು 25 ವರ್ಷ ಸಾಧನೆ ಮಾಡಿದ್ದೀನಿ ಅಂತ ಅವನು ಎದೆ ಉಬ್ಬಿಸಿ. ನೀರಿನ ಮೇಲೆ ನಡೀಲಿಕ್ಕೆ 25 ವರ್ಷ ಸಾಧನೆ ಮಾಡಿದ್ದೀನಿ. ರಾಮಕೃಷ್ಣ ಪರಮಹಂಸರು ಹೇಳಿದರು, ಅಲ್ಲಯ್ಯ, 25 ಪೈಸಾ ಅಂಬಿಗನು ಕೊಟ್ಟಿದ್ರೆ ದಾಟಿಸ್ಬಿಡ್ತಿದ್ದ ಹೊಳೆನ. ನದಿನ ಬರೀ 25 ಪೈಸಾ ಕೊಟ್ಟರೆ ದಾಟಿಸ್ತಿದ್ದ. ಇದಕ್ಕೆ ಯಾಕೆ 25 ವರ್ಷ ಶ್ರಮಪಟ್ಟೆ? ಯಾರಿಗೆ ಲಾಭ? ಸಮಾಜಕ್ಕೆ ಏನು ಕೊಡುಗೆ ನೀನು ನೀರಿನ ಮೇಲೆ ದಾಟೋದ್ರಿಂದ? ಏನು ಪ್ರಯೋಜನ ರೀ? ಹಾಗೆ ನೀವು ಏನು ಕಲ್ತರೂ ಸಮಾಜಕ್ಕೆ ಅರ್ಪಣೆ, ತ್ಯಾಗ, ಬಲಿದಾನ, ಕೊಡುಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಿಜವಾದ ಒಂದು ದೇವರನ್ನು ಅರ್ಥ ಮಾಡಿಕೊಳ್ಳದೆ ಬಸವಣ್ಣವರು ಅಳೆಯುತ್ತಾ ಅಳೆಯುತ್ತಾ ಬಳಲುವರಲ್ಲದೆ ಕೊಳಗ ಬಳಲುವುದೇ ಅಂತ ಕೇಳ್ತಾರೆ. ಅಳತೆ ಮಾಡೋ ಸೇರು ಏನಂತೀರಿ ನೀವು ಅದಕ್ಕೆ? ಸೇರು. ಅಳತೆ ಮಾಡ್ತಾ ಮಾಡ್ತಾ ಅಳತೆ ಮಾಡೋವನಿಗೆ ದಣಿವಾಗುತ್ತೆ ವಿನಃ ಸೇರಿಗೇನಾದ್ರು ದಣಿವಾಗುತ್ತೇನು? ನಡೆಯುತ್ತಾ ನಡೆಯುತ್ತಾ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ. ಒಂದು ಅರ್ಥದಲ್ಲಿ ಬಟ್ಟೆ ಅಂದರೆ ದಾರಿ. ನಡೀತಾ ನಡೀತಾ ನಡೆಯೋವನಿಗೆ ದಣಿವಾಗುತ್ತೆ ವಿನಃ ದಾರಿಗೇನಾದರೂ ದಣಿವಾಗುತ್ತೇನೋ? ಇಲ್ಲ. ಹಾಗೆ ಮೂಢನಂಬಿಕೆಗಳನ್ನು ಮಾಡ್ತಾ ಮಾಡ್ತಾ ನಿಜವನ್ನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಮೂಢನಂಬಿಕೆಗಳನ್ನು ಮಾಡ್ತಾ ಮಾಡ್ತಾ ನಿಮಗೆ ಶ್ರಮ ಆಗಿರುತ್ತೆ, ನಿಮಗೆ ದಣಿವಾಗುತ್ತೆ ವಿನಃ ನಿಮ್ಮ ಭಕ್ತಿ ದೇವರಿಗೆ ಎಳ್ಳುಕಾಳಷ್ಟು ಮುಟ್ಟಿರೋದಿಲ್ಲ.
ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತು ಅಂತಾರೆ ಚನ್ನಬಸವಣ್ಣ. ಮಡಿ ಹುಡಿ ಮಾಡಿದ್ದು. ಎದಕ್ಕೆ ದೇವರು ಒಲಿತಾನೆ ಅಂತಕ್ಕಂಥ ಪ್ರಜ್ಞೆ ಇಲ್ಲ. ಇದನ್ನು ಕಂಡು ಬಸವಣ್ಣವ್ರಿಗೆ ಅನ್ನಿಸ್ತದೆ, ನಿಜವಾದ ಪ್ರಜ್ಞೆ ಯಾವಾಗ ಬರ್ತದೆ? ಅವರು ಕೂಡಲ ಸಂಗಮದಲ್ಲಿ ಇರಬೇಕಾದ್ರೆ ಮಕರ ಸಂಕ್ರಾಂತಿ ಅವತ್ತು ನದಿಗಳು ಕೂಡಿರೋ ಜಾಗದಲ್ಲಿ ಜಳಕ ಮಾಡಲಿಕ್ಕೆ ಹೋಗ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೀತು ಅಂತ ಹರಿಹರ ಬರೀತಾನೆ. ಏನಂದ್ರೆ, ಒಬ್ಬ ಎತ್ತಿನ ಗಾಡಿಯಲ್ಲಿ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಕೂಡಲ ಸಂಗಮದಲ್ಲಿ ಮುಳುಗ್ಲಿಕ್ಕೆ ಬರ್ತಾ ಇದ್ದ. ಇವತ್ತು ಮಕರ ಸಂಕ್ರಾಂತಿ ದಿನ ಸುಮಾರು 50-60 ಸಾವಿರ ಗಟ್ಟಲೆ ಜನ ಕೂಡಲ ಸಂಗಮದಲ್ಲಿ ಇರ್ತಾರೆ. ಬರ್ತಾ ಇದ್ದ, ಬರುವಾಗ ಏನಾಯಿತು ಅಂದರೆ, ದಾರಿಯಲ್ಲಿ ಎದುರಿಗೆ ಅವನ ಒಂದು ಬಂಡಿ ಗಾಲಿಗೆ ಒಂದು ಬೆಕ್ಕು ಸಿಕ್ಕಿ ಸತ್ತೋಗ್ಬಿಡ್ತು. ಬೆಕ್ಕತ್ಯ ಮಹಾಪಾಪ ಅಂತಾರೆ. ನನಗೆ ಏನಾಗ್ಬಿಡ್ತದೋ ಅಂತೇಳಿ ಗಾಬರಿಯಾಗಿ ಏನು ಮಾಡ್ದೆ, ಬಂದಲ್ಲೊಂದಿಷ್ಟು ಜನ ಪೂಜಾರಿಗಳಿದ್ದರು. ಕೇಳ್ದ, ಸ್ವಾಮಿ ಈ ರೀತಿ ನಾನು ಬರಬೇಕಾದ್ರೆ ಅದು ಹೆಂಗೋ ಒಂದು ಓಡಿ ಬಂದು ನನ್ನ ಬಂಡಿ ಗಾಲಿಗೆ ಬೆಕ್ಕು ಸಿಕ್ಕಿ ಸತ್ತೋಗ್ಬಿಡ್ತು. ಇದರಿಂದ ನನಗೇನಾದರೂ ತೊಂದರೆ ಆಗುತ್ತಾ? ನನ್ನ ಕುಟುಂಬಕ್ಕೆ, ನನ್ನ ಸಂಸಾರಕ್ಕೆ ಏನಾದರೂ ತೊಂದರೆ ಆಗ್ತದಾ ಅಂತ ಕೇಳ್ದ. ಅದಕ್ಕೆ ಅವನು ಪೂಜಾರಿ ಹೇಳ್ದ, ಅಯ್ಯೋ ಬೆಕ್ಕತ್ತಿ ಅಂದರೆ ಮಹಾಪಾಪ ಅಂದ. ಬೆಕ್ಕತ್ತೆ ಅಂದರೆ ಮಹಾಪಾಪ, ಮತ್ತು ಇದ್ರ ಪರಿಹಾರಕ್ಕೆ ನಾ ಏನು ಮಾಡಬೇಕು ಅಂತ ಕೇಳ್ದ. ಅದಕ್ಕೆ ಪೂಜಾರಿ ಹೇಳ್ದ, ನೀನು ಬಂಗಾರದ ಬೆಕ್ಕನ್ನು ಮಾಡಿ ದಾನ ಮಾಡಬೇಕು. ಅದು ಯಾರಿಗೆ? ನನಗೆ. ಬಂಗಾರದ ಬೆಕ್ಕನ್ನು ಕೊಡಬೇಕು. ಇಲ್ಲ, ನಾನು ಬಡವ, ಇಲ್ಲಿಗೆ ಬರ್ಬೇಕಾದ್ರೆ ಸಾಲ ಸೋಲ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ಬಂಗಾರದ ಬೆಕ್ಕನ್ನು ಕೊಡೋ ಶಕ್ತಿ ಇಲ್ಲ. ಹೌದಾ? ಹಂಗಾರೆ ಬೆಳ್ಳಿ ಬೆಕ್ಕು ಕೊಡು ಅಂದ. ಹಂಗಾದರೆ ಬೆಳ್ಳಿ ಬೆಕ್ಕು ಕೊಡು. ಇಲ್ಲ, ನನ್ನ ಕೈಲಿ ಬೆಳ್ಳಿ ಬೆಕ್ಕು ಕೊಡಲಿಕ್ಕಾಗಲ್ಲ. ಹಂಗಾರೆ ನೀನು ವಂಶ ನಿರ್ವಂಶ ಆಗ್ತದೆ, ಹೋಗು ಅಂದ. ಇವ ಬಹಳ ದುಃಖದಿಂದ ಇದ್ದ. ಬಸವಣ್ಣ ನೋಡಿದರು, ಅವನನ್ನು ಕರೆದ್ರು, ಹೇಳಿದ್ರು ಅವನಿಗೆ, ಎಲವೋ ಪಾಪಕರ್ಮವ ಮಾಡಿದವನೇ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ ಓರ್ವಂಗೆ ಶರಣೆನ್ನು ಕೂಡಲ ಸಂಗಮ ದೇವಂಗೆ, ಸರ್ವಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಂಗಳಾದರೂ ಸಾಲವು. ನೀವೇನೋ ಶ್ರೀಮಂತರು, ನಿಮ್ಮ ಕೈಯಲ್ಲಿ ಒಂದು ಬೆಕ್ಕು ಸಿಕ್ಕಿ ಸತ್ತೋಯ್ತು, ಬಂಗಾರದ ಬೆಕ್ಕನ್ನು ದಾನ ಕೊಟ್ರಿ ಅಂತ ಇಟ್ಕೊಳ್ರಿ. ಒಂದು ವೇಳೆ ನಿಮ್ಮ ಕೈಲಿ ಆನೆನೇ ಸಿಕ್ಕಿ ಸತ್ತೋದ್ರೆ? ಸರ್ವಪ್ರಾಯಶ್ಚಿತ್ತಕ್ಕೆ ಒನ್ನ ಪರ್ವತಂಗಳಾದರೂ ಸಾಲವು, ಓರ್ವಂಗೆ ಶರಣೆನ್ನು. ನೀನು ಇವರು ಯಾರನ್ನು ಕೇಳಬೇಡ, ನೀನು ನೇರವಾಗಿ ಭಗವಂತನಲ್ಲಿ ನನಗೆ ತಿಳಿದು ಮಾಡಿದ ತಪ್ಪಲ್ಲ. ತಿಳಿಯದೇ ಆಗಿರ್ತಕ್ಕಂಥ ತಪ್ಪು ಖಂಡಿತ ದೇವರು ಕ್ಷಮಿಸ್ತಾರೆ. ಈ ಘಟನೆಯೆಲ್ಲ ಆವತ್ತೇ ಬಸವಣ್ಣನಿಗೆ ಒಂದು ರೀತಿ ದೇವರು, ಧರ್ಮ ಇವುಗಳ ಮಧ್ಯೆ ದಲ್ಲಾಳಿಗಳು ಬೇಡ ಅಂತ ಒಂದು ನಿರ್ಣಯಕ್ಕೆ ಬರ್ತಾರೆ. ಮಕರ ಸಂಕ್ರಾಂತಿಯ ದಿನವೇ ಬಸವನ ಕಮಲದೋಳು ಬೆಳೆದ ಲಿಂಗಕ್ಕೆ ಕರಕಮಲ ನಾಂತು ಅಂತ ಬರೀತಾನೆ ಹರಿಹರ ಮಹಾಕವಿ. ಅಂದರೆ ಬಸವಣ್ಣನ ಹೃದಯದ ಕಲ್ಪನೆ ಮೈ ತಳೆದು ಬಂದಂಥದ್ದು ಲಿಂಗ. ಮಧ್ಯವರ್ತಿಗಳ ಸಹಾಯ ಇಲ್ಲದೆ, ನಾನು ನಿನ್ನೆ ಹೇಳಿದ್ನಲ್ಲ, ನೀವೆಲ್ಲ ಹಣ್ಣು ಕಾಯಿ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಬರ್ತೀರಿ, ದೇವಸ್ಥಾನದಲ್ಲಿ ಪೂಜಾರಿ ಪೂಜೆ ಮಾಡ್ತಾನೆ. ದೇವರು ನಿಮಗೊಲಿಬೇಕೋ ಪೂಜಾರಿಗೊಲಿಬೇಕೋ? ನಿಮಗೆ ಒಲಿಬೇಕು ಅಂದ್ರೆ ನೀವೇನು ಪೂಜೆ ಮಾಡೋದನ್ನೋದಿಲ್ಲ, ಅವನಿಗೆ ಒಲಿಬೇಕು ಅಂದ್ರೆ ನೀವ್ಯಾಕೆ ಹೋಗ್ಬೇಕು? ಅದಕ್ಕೆ ಬಸವಣ್ಣವ್ರು ಹೇಳಿದರು, ತನ್ನಾಶ್ರಯದ ರತಿ ಸುಖವನ್ನು, ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ? ನಿಮಗೆ ಬಂದಂಥ ಹೆಂಡತಿಯನ್ನು, ನೀವು ಮಾಡುವಂಥ ಊಟವನ್ನು ಬೇರೆಯವರಿಗೆ ಬಿಡಲಿಕ್ಕೆ ಸಾಧ್ಯ ಇದೆ ಏನು? ತನ್ನಾಶ್ರಯದ ರತಿ ಸುಖವನ್ನು, ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಿಂದ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನೇಮವನ್ನು ತಾ ಮಾಡಬೇಕಲ್ಲದೆ, ನನ್ನ ಲಿಂಗಕ್ಕೆ, ನನ್ನ ಭಗವಂತನಿಗೆ ನಾನೇ ಕೈಯಿಂದ ಪೂಜೆ ಪ್ರಾರ್ಥನೆ ಮಾಡಬೇಕೆ ವಿನಃ ಮೂರನೇದವ್ರ ಕೈಯಿಂದ ಮಾಡಿಸ್ಬೇಕ? ಹೊಸದಾಗಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ಮನೆಗೆ ಬಂದಿರ್ತಾರೆ. ಹೊಸದಾಗಿ ಗಂಡನಿಗೊಂದು ಇಚ್ಛೆ ಏನಿರುತ್ತೆ ಅಂದರೆ, ನನ್ನ ಹೆಂಡ್ತಿನೇ ನನಗೆ ಮಣೆ ಇಡಬೇಕು, ನನ್ನ ಹೆಂಡ್ತಿನೇ ನನಗೆ ತಾಟ್ ಇಡಬೇಕು, ನನ್ನ ಹೆಂಡ್ತಿನೇ ನನಗೆ ಊಟಕ್ಕೆ ನೀಡಬೇಕು. ಎದ್ದು ಬಿದ್ದು ಹೊರಗೆ ಒಳಗೆ ಹೋದ್ರೆ ನನ್ನ ಎದುರಿಗೆ ನನ್ನ ಹೆಂಡ್ತಿನೇ ಕಾಣ್ತಿರಬೇಕು ಅಂತ ಹೊಸದಾಗಿ ಅವನಿಗೆ ಆಸೆ ಇರ್ತದೆ. ಅತ್ತೆ ಆದವಳು ಹೊಸದಾಗಿ ಬಂದವ್ರು ಏನಾರು ಮಾಡ್ಕೊಳ್ಳಿ ಅಂತ ಬಿಡಬೇಕು. ಈಕೆ ಎಲ್ಲದರಲ್ಲೂ ಮಧ್ಯೆ ಮಧ್ಯೆ ಮೂಗು ತೂರಿಸ್ಕೊಂಡು ಬರ್ತಿದ್ರೆ
ಹಂಗೆ ಭಗವಂತ ಅನ್ನುವಂಥ ಪತಿ, ಶರಣ ಅನ್ನುವಂಥ ಸತಿ, ಇವರಿಬ್ಬರ ಮಧ್ಯೆ ಪೂಜಾರಿ ಎನ್ನುವ ಮಧ್ಯಸ್ಥಿಕೆಯ ಅತ್ತೆಯ ಅವಶ್ಯಕತೆ ಇಲ್ಲ. ಭಗವಂತ ಪತಿ, ಶರಣ ಸತಿ, ಇವರಿಬ್ಬರ ಮಧ್ಯೆ ಪೂಜಾರಿ ಎನ್ನುವ ಅತ್ತೆಯ ಮಧ್ಯಸ್ಥಿಕೆಯ ಅವಶ್ಯಕತೆ ಇಲ್ಲ. ನಮ್ಮ ಭಗವಂತನನ್ನು ನಾವೇ ಪೂಜೆ ಪ್ರಾರ್ಥನೆಯನ್ನು ಮಾಡಬೇಕು. ನೀವು ಹೊರಗಡೆ ಯಾವುದೇ ಗುಡಿ ಗುಂಡಾರಗಳಿಗೆ ಹೋದರೆ ಮೂರನೇದವರ ಅತ್ತೆ ಕಾಟ ಇರುತ್ತದೆ. ದೇವರು ಹೊರ ಕೊಟ್ಟರು, ಗಾದೆ ಮಾತು ಗೊತ್ತಲ್ಲ ನಿಮಗೆ, ಪೂಜಾರಿ ಹೊರಗೆ ಕೊಡಲಿಲ್ಲ ಅಂತ. ಆದರೆ ನೀವು ಕಟ್ಕೊಂಡಿರೋ ಲಿಂಗಕ್ಕೆ ಯಾರನ್ನ ಮೂರನೇದವ್ರು ಇದ್ದಾರೇನ್ರಿ? ಹಾಂ, ನಿಮಗೆ ಇಷ್ಟ ಬಂದಾಗ ನಿಮಗೆ ಮಧ್ಯರಾತ್ರಿ ಎದ್ದು ಪೂಜೆ ಮಾಡ್ಬೇಕನ್ಸಿರು ಮಾಡ್ಬೋದು, 4 ಗಂಟೆಗೆ ಎದ್ದು ಪೂಜೆ ಮಾಡ್ಬೇಕನ್ಸಿರು, ಬೆಳಗಿನ ಜಾವ ಎದ್ದು ಪೂಜೆ ಮಾಡಬೇಕು, ಯಾವಾಗ ಬೇಕಾದರೂ ಅವಾಗ ಇಷ್ಟ ಬಂದಾಗ. ಆದರೆ ನೀವು ಇಷ್ಟ ಬಂದಾಗ ಗುಡಿಗೆ ಹೋದರೆ ಬಾಗಿಲು ತೆಗೆದಿರೋದಿಲ್ಲ. ಇಷ್ಟ ಬಂದಾಗ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂಥ ಇಷ್ಟಲಿಂಗ ಕಟ್ಕೊಂಡು ಪೂಜೆ ಮಾಡಿರಿ ಅಂದರೆ ನಮ್ಮ ಇಷ್ಟಲಿಂಗಗಳು ಎಲ್ಲೋಗ್ಯವೆ? ಜಗಲಿ ಮೇಲೆ ಹೋಗ್ಯವೆ, ಗೂಟಕ್ಕೆ ಹೋಗ್ಯವೆ. ಇದಕ್ಕೇನು ಕಾರಣ? ಅಜ್ಞಾನ. ಏನು ಕಾರಣ? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಞಾನ ಇದ್ದರೆ ಇಂಥ ಅಜ್ಞಾನಗಳು ಹೋಗ್ತದೆ. ನಮ್ಮ ಜೊತೆಗೆ ಏನು ಬರ್ತದೆ ಅನ್ನುವಂಥ ಪ್ರಜ್ಞೆ ಇರಬೇಕು. ನಮ್ಮಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ನಮ್ಮೊಳಗೆ ನೆಲದ ಮರೆಯ ನಿಧಾನದಂತೆ, ಫಲದ ಮರೆಯ ರುಚಿಯಂತೆ, ತಿಲದ ಮರೆಯ ತೈಲದಂತೆ, ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನ ನಿಲುವನ್ನಾರೂ ಅರಿಯಬಾರದು. ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ, ನೊರೆಯಾಳೊಳಗೆ ತುಪ್ಪವ ಕಂಪಿಲ್ಲದಂತಿರಿಸಿದೆ, ಶರೀರದೊಳಗೆ ಆತ್ಮ ನಾರಿಗೂ ಕಾಣದಂತಿರಿಸಿದೆ. ನೀ ಬೆರಸಿಹ ಭೇದಕ್ಕೆ ಬೆರಗಾದೆನೆಯ ರಾಮನಾಥ. ಅಡವಿಯಲ್ಲರಸೋಡೆ ಸಿಡಿಗಂಟಿತ್ತಾನಲ್ಲ, ಮಡುವಿನಲ್ಲರಸುವಡೆ ಮತ್ಸ್ಯ ಮಂಡೂಕವಲ್ಲ, ಒಡಲ ದಂಡಿಸುವಡೆ ಕೊಡುವ ಸಾಲಿಗನಲ್ಲ, ಅಷ್ಟ ತನುವಿನೊಳಗೆ ಉದುಗಿರುಪ ಲಿಂಗವ ನಿಲುಕಿಯ ಕಂಡೆನೆಂದಾತ ಅಂಬಿಗರ ಚೌಡಯ್ಯ. ನೀವೆಲ್ಲ ನಾವೇನು ಹೊರಗಡೆ ಗುಡಿ ಗುಂಡಾರ ಹೊರಗೆ ಹುಡ್ಕೊಂಡು ಹೋಗ್ತೀವಿ ದೇವರು, ಇದೊಂದು ABCD ಅಂತ ಅಷ್ಟೇ. ಇದು ನೀವು ಆಧ್ಯಾತ್ಮಿಕವಾಗಿ ಮುಂದುವರಿತಾ ಗೊತ್ತಾಗ್ತದೆ, ನನ್ನನ್ನು ಬಿಟ್ಟು ಎಲ್ಲೂ ಹೊರಗಡೆ ದೇವರಿಲ್ಲ, ನಿಮ್ಮೊಳಗೆ ದೇವರಿದ್ದಾನೆ ಅಂತಲೇ ನೀವಿಲ್ಲಿಗೆ ಬಂದೀರಿ. ದೇವರಿದ್ದಾನೆ ಅಂತಲೇ ನನ್ನನ್ನು ನೋಡ್ತಾ ಇದ್ದೀರಿ ನಿಮ್ಮ ಕಣ್ಣು. ದೇವರು ನಿಮ್ಮೊಳಗಿದ್ದಾನೆ ಅಂತಲೇ ಕಿವಿ ಕೇಳ್ತಾ ಇತ್ತು. ಆ ದೇವರು ಹೋದ ಅಂದ್ರೆ ಕಣ್ಣು ಇದ್ದರೂ ನೋಡಲ್ಲ, ಕಿವಿ ಇದ್ದರೂ ಕೇಳಲ್ಲ. ನಿಮಗೆ ಬೆಲೆ ಇರೋದು ಯಾವಾಗ? ಒಳಗಡೆ ಆ ಚೈತನ್ಯ ಇದ್ದಾಗಲೇ ನಿಮಗೆ ಬೆಲೆ. ಆ ಚೈತನ್ಯ ಹೋಯ್ತು ಅಂದರೆ ಹಿರಿಯರೆಲ್ಲ ಸೇರಿರ್ತಾರೆ, ನೆನ್ನೆ ಮುಂಜಾನೆ ಬೆಳಗ್ಗೆನೆ ಜೀವ ಹೋಗೈತೆ ಎತ್ತರಿ ಮೇಲೆ ಅಂತಾರಲ್ರಿ. ಹುಷಾರಿಲ್ಲ ಅಂತ ಕಾರ್ ಬಾಡಿಗೆ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಹಾಸ್ಪಿಟ್ಲಲ್ಲಿ ಜೀವ ಹೋಗ್ಬಿಡ್ತದೆ. ಆ ಕಾರ್ನವನು ಹೇಳ್ತಾನೆ, ಯಾವುದಾರು ಆಂಬುಲೆನ್ಸಿಗೆ ಹೇಳ್ರಿ ನನ್ನ ಕಾರ್ ಬೇಡ. ನಿಮಗೆ ಬೆಲೆ ಇರೋದು ಯಾವಾಗ? ಹೋಯ್ತಂದರೆ 1 ನಿಮಿಷದಲ್ಲಿ ಇಟ್ಕೊಳ್ಳೋದಿಲ್ಲ. ಜೀವನ ಮಾಡಿದರೆ ಹೆಂಡತಿ ಗಂಡನ ಹೆಣದತ್ರಕ್ಕೆ ಹೋಗ್ಲಿಕ್ಕೆ ಹೆದರ್ತಾರೆ, ಮಕ್ಕಳು ಅಪ್ಪನ ಹೆಣದತ್ರಕ್ಕೆ ಹೋಗ್ಲಿಕ್ಕೆ ಹೆದರ್ತಾರೆ. ನಿಮ್ಮ ಜಹೀರಾಬಾದ್ಗೆ ಮದುವೆಗೆ ಅಂತ ಬಂದಿರ್ತಾರೆ, ಮದುವೆ ಮನೆ ಪಕ್ಕದ ಮನೆಗೆ ಹೋಗಿ ಹೇಳ್ತಾರೆ, ಮದುವೆ ಗದ್ದಲದಲ್ಲಿ ಚಪ್ಪಲಿ ಬಿಟ್ಬಿಟ್ರೆ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. 4 ಅಕ್ಕಿ ಕಾಳು ಹಾಕಿ ಬಂದು ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ತೀನಿ. 4 ಅಕ್ಕಿ ಕಾಳು ಹಾಕಿ ಬರತಕ್ಕ 1 ತಾಸು 1 ಗಂಟೆ ನಿಮ್ಮ ಮನೆ ಮುಂದೆ ಚಪ್ಪಲಿ ಬಿಟ್ಟು ಹೋಗ್ತೀನಿ ಅಂದರೆ ಏನಂತೀರಿ ನೀವು? ಏನಂತೀರಿ? ಬಿಟ್ಟೋಗ್ರಿ ಅಂತಿರೋದಿಲ್ಲ. ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ, 1 ಅರ್ಧ ಗಂಟೆ ನಿಮ್ಮ ಮನೆ ಮುಂದೆ ಇಟ್ಟು ಹೋಗ್ತೀನಿ ಅಂದರೆ ಕಾಲಗಿನ ಚಪ್ಪಲಿ 1 ಅರ್ಧ ತಾಸು 1 ತಾಸು ನಿಮ್ಮ ಮನೆ ಮುಂದೆ ಬಿಟ್ಟು ಹೋಗ್ತೀನಿ ಅಂದರೆ ಯಾರು ಬೇಡ ಅಂದ್ರೆ ಬಿಟ್ಟೋಗ್ರಿ ಅಂತೀರಿ. ಸಂಜೆ ಮಟ್ಟ ಇರಲಿ ಬಿಡ್ರಿ ಅಂತೀವಿ, ಹೌದಾ? ಈ ದೇಶವನ್ನೇ ಆಳಿದ ರಾಜನ ಹೆಣ ಇದೆ,
ಪ್ರಧಾನಮಂತ್ರಿ ಹೆಣ ಇದೆ, ಒಬ್ಬ ದೊಡ್ಡ ಜಗದ್ಗುರುವಿನ ಹೆಣ ಇದೆ, ಒಂದು ಅರ್ಧ ಗಂಟೆ ನಿಮ್ಮ ಮನೆ ಮುಂದೆ ಇಟ್ಟು ಹೋಗ್ತೀನಿ ಅಂದರೆ ವ್ಯಾಧ ನೊಂದು ಮೊಲವ ತಂದಡೆ ಸಲುವ ಹಾಗಕ್ಕೆ ಬೆಲೆಗೈವರಯ್ಯ. ನೆಲನಾಳದನ ಹೆಣನೆಂದರೆ ಒಂದಡಕೆಗೆ ಕೊಂಬುವರಿಲ್ಲ ನೋಡಯ್ಯ. ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಸಲೆನೊಂಬೋ ನಮ್ಮ ಕೂಡಲ ಸಂಗಮದಿಲ್ಲ. ಈ ಬೇಟೆ ಆಡಿ ಜಂಗಲ್ಗೆ ಹೋಗಿ ಈ ಮೊಲ, ಜಿಂಕೆ, ಹಂದಿ, ಸಾರ್ಗ ಇಂಥದನ್ನು ಹೊಡ್ಕೊಂಡು ಬರ್ತಾರೆ. ಅದನ್ನು ತಿನ್ನುವಂಥವ್ರು ಹಣ ಕೊಟ್ಟು ಕೊಂಡ್ಕೋತಾರೆ. ಆ ಸತ್ತ ಹೆಣನ ಏನು ಮಾಡ್ತಾರೆ? ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ. ನೆಲನಾಳದನ ಹೆಣನೆಂದರೆ ಒಂದು ಅಡಕೆಗೆ ಕೊಂಬುವರಿಲ್ಲ, ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ. ಹಾಗಾಗಿ ಬದುಕು ಆ ಒಳಗಡೆ ಚೈತನ್ಯ ಇದ್ದಾಗಲೇ ಇದಕ್ಕೆ ಬೆಲೆ. ಆ ಚೈತನ್ಯದ ಕುರುಹೇ ಲಿಂಗ. ನಮ್ಮೊಳಗಿರ್ತಕ್ಕಂಥ ಚೈತನ್ಯದ ಕುರುಹೇ ಲಿಂಗ. ಲಿಂಗ ದೇವರು ನಮ್ಮೊಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಅದಕ್ಕೆ ಅತೀತವಾಗಿಯೂ ಇದ್ದಾನೆ ಎಲ್ಲ ಕಡೆ. ನಾವೊಂದು ದಿನ ದೇವರು ಅಂದರೆ ಏನು ಅಂತ ಹೇಳ್ತೇವೆ. ಆ ಪರಾತ್ಪರ ವಸ್ತುವಿನ, ಹಾಗಾಗಿ ಮಧ್ಯವರ್ತಿಗಳ ಸಹಾಯ ಬೇಡ. ಭಾಳ ಜನ, ಕೆಲವರು ದಲಿತರು, ಶೂದ್ರರು ಬಸವಣ್ಣಗೆ ಕೇಳ್ತಿದ್ರಪ್ಪ, ನಮಗೂ ಪೂಜೆ ಮಾಡಬೇಕು ಅಂತ ಆಸೆ ಇದ್ರೆ ನಮ್ಮನ್ನು ಗುಡಿ ಒಳಗೆ ಬಿಟ್ಕೊಳ್ತಾರೆ. ಹತ್ತಿರ ಹೋದ್ರೆ ನಾಯಿ ಓಡಿಸ್ದಂಗೆ ಅಚ ಅಚ ಅಂತ ಓಡಿಸ್ತಾರೆ. ಹೌದಾ? ಗುಡಿ ಕಟ್ಟಿದ ಒಡ್ರು ಜನಾಂಗಕ್ಕೆ ಗುಡಿ ಒಳಗೆ ಹೋಗೋಕ್ಕೆ ಪರ್ಮಿಷನ್ ಇರಲಿಲ್ಲ. ಬಾವಿ ತೋಡಿದ ಶೂದ್ರ ಜನಾಂಗಕ್ಕೆ ಆ ಬಾವಿಯಲ್ಲಿ ನೀರು ಕುಡಿಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಇಂಥ ಒಂದು ನಿಕೃಷ್ಟ ಪರಿಸ್ಥಿತಿ ಇದ್ದಾಗ ಬಸವಣ್ಣವ್ರು ವಿಚಾರ ಮಾಡ್ತಾರೆ. ಕೆಲವರೆಲ್ಲ ಕೇಳಿದರು, ನಮಗೆ ಎಲ್ಲಿ ಗುಡಿ, ಎಲ್ಲಿ ದೇವರು ಅಂದಾಗ ಬಸವಣ್ಣ ಹೇಳಿದರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ. ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಿನ್ನ ದೇಹನೇ ದೇಗುಲ. ನಿಮ್ಮ ಮನೆಯಲ್ಲೇ ನೀವು ಲಿಂಗವನ್ನು ಕಟ್ಟಿಕೊಂಡು ಮೊಟ್ಟ ಮೊದಲು ಆ ಲಿಂಗ ಯೋಗ ಸಾಧನೆಗೆ ಉಪಯುಕ್ತವಾಗಲಿಕ್ಕೆ, ಶಿವಯೋಗ ತ್ರಾಟಕ ಯೋಗವನ್ನು ಮಾಡಲಿಕ್ಕೆ, ನಿಮ್ಮ ಮನಸ್ಸಿನ ಏಕಾಗ್ರತೆಗೆ, ನಿಮ್ಮ ಸಾತ್ವಿಕ ಗುಣಗಳನ್ನು, ಇವೆಲ್ಲ ಏನು ಒಂದು ಲಿಂಗದ ಮೇಲಿನ ಕಂತೆಗಳಿದ್ದಾವೆ, ನಿಮಗೆಲ್ಲ ದೃಷ್ಟಿಕೋನದಿಂದಲೂ ವೈಜ್ಞಾನಿಕವಾಗಿ, ಸೈಂಟಿಫಿಕ್ಕಾಗಿ ನಿಮ್ಮನ್ನು ಅತ್ಯಂತ ಎತ್ತರಕ್ಕೆ ಒಯ್ಯುವಂಥ ಶಕ್ತಿ ಎದರಲ್ಲಿದೆ ಅಂದರೆ ಲಿಂಗದ ಕಂತೆಗೆ ಇದೆ. ಅದನ್ನು ಮೊಟ್ಟ ಮೊದಲು ಕಂಡಿಡಿದವ್ರು ಯಾರು ಅಂತೇಳಿದರೆ ಬಸವಣ್ಣ. ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ಸ್ಥಾವರ ಲಿಂಗಗಳಿದ್ವು, ಆದರೆ ಇಷ್ಟಲಿಂಗ ಬಂದಿದ್ದು ಬಸವಣ್ಣನಿಂದ. ಬಸವಣ್ಣನಿಗೆ ಯಾರು ಗುರು ಅಂದರೆ ಬಸವಣ್ಣನಿಗೆ ಬಸವಣ್ಣ ಗುರು. ಬಸವಣ್ಣನಿಗೆ ಪಾಠ ಕಲಿಸಿರೋ, ಶಾಲೆ ಹೇಳಿಕೊಟ್ಟಿರೋ ಇಂಥ ಗುರುಗಳಿರಬಹುದು. ಆದರೆ ಧರ್ಮಗುರು ಯಾರು ಅಂತ ಕೇಳಿದರೆ ಬಸವಣ್ಣ. ಪ್ರವಾದಿಗಳಿಗೆ ಯಾರೂ ಗುರು ಇರೋದಿಲ್ಲ. ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರು, ಬಸವಣ್ಣ, ಬುದ್ಧ, ಮಹಾವೀರ ಇವರೆಲ್ಲರೂ ಅವ್ರಿಗೆ ಅವರೇ ಗುರುಗಳು. ಅವ್ರಿಗೆ ಮತ್ತೊಬ್ಬರು ಗುರುಗಳು ಇರೋದಿಲ್ಲ. ನಮ್ಮ ಯೇಸು ಕ್ರಿಸ್ತ ಒಬ್ಬ ಗುರುಗಳನ್ನು ಹುಡ್ಕೊಂಡು ಹೋಗ್ತಾರೆ, ನನಗೆ ದೀಕ್ಷೆ ಕೊಡ್ರಿ ಅಂತ. ಜಾನ್ ಬ್ಯಾಪ್ಟಿಸ್ಟ್ ಅಂತ ಏನೋ ಹೆಸರು ಬರ್ತದೆ ಆತನು. ಆತ ಹೇಳ್ತಾನೆ, ನಿನ್ನಿಂದನೇ ನಾನು ದೀಕ್ಷೆ ತಗೋಬೇಕಪ್ಪ, ನಾನೆಲ್ಲಿ ನಿನಗೆ ಅಂತ. ಯಾಕೆಂದರೆ ಅವರು ಹುಟ್ಟುತ್ತಲೇ, ಮರುಗದ ಗಿಡ ಹುಟ್ಟುತ್ತಲೇ ಪರಿಮಳವನ್ನು ಸೂಸುವಂತೆ ಅವರು ಹುಟ್ಟುತ್ತಿದ್ದಲೇ ಜಾಗೃತ ಒಂದು ಇದರಲ್ಲಿ ಹುಟ್ಟಿ ಬಂದಂಥವರು. ಹಾಗಾಗಿ ಬಸವಣ್ಣ ಮೊದಲು ಆ ಲಿಂಗದ ಕಲ್ಪನೆ, ನಂತರ ತಾವು ಕಟ್ಟಿಕೊಳ್ತಾರೆ. ತಮ್ಮ ಲಿಂಗವನ್ನು ಮತ್ತೆ ಅಕ್ಕನಾಗಮ್ಮನಿಗೆ ಕಟ್ಟುತ್ತಾರೆ. ಅಲ್ಲಿ ಘಟಿಕೋತ್ಸವ ಸಮಾರಂಭ ಇರ್ತದೆ. ಸಮಾರಂಭಕ್ಕೆ ಬಲದೇವರಸರು ಬಂದಿರ್ತಾರೆ ಮಂಗಳವೇಡೆಯಿಂದ. ಇಲ್ಲಿ ಗುರುಗಳು, ಅಲ್ಲಿ ಇರ್ತಕ್ಕಂಥ ಗುರುಕುಲದ ಗುರುಗಳು ಹೇಳ್ತಾರೆ, ನಮ್ಮ ಎಲ್ಲ ಒಟ್ಟುಗಳು ತಮ್ಮ ಮುಂದಿನ ಭವಿಷ್ಯದ ಜೀವನದ ಗುರಿಯನ್ನು, ಚಿಂತನೆಯನ್ನು ಒಂದು ಬೀಳ್ಕೊಡುಗೆ ಸಮಾರಂಭ ಇದೆ, ತಾವು ಬರಬೇಕಂತೇಳಿ. ಆಮೇಲೆ ಬಸವಣ್ಣ ತನ್ನದೇ ಆಗಿರ್ತಕ್ಕಂಥ ವಿಚಾರವನ್ನು ಮಂಡನೆ ಮಾಡ್ತಾರೆ. ಅವರ ವಿಚಾರ, ಅವರ ಒಂದು ತೇಜಸ್ಸು ಅದನ್ನೆಲ್ಲ ಕಂಡಂಥ ಬಲದೇವರಸರು ಆತ ಯಾರು ಅಂತ ಕೇಳ್ತಾರೆ.
ಆವಾಗ ಗೊತ್ತಾಗ್ತದೆ ಬಲದೇವರಸನಿಗೆ ಆತ ಬೇರೆ ಯಾರೂ ಅಲ್ಲ, ತಮ್ಮ ತಂಗಿಯ ಮಗ ಬಸವರಸ. ತಮಗಿರೋ ಒಬ್ಬಳೇ ಒಬ್ಬ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸ್ತಾರೆ. ಪ್ರಾರಂಭದಲ್ಲಿ ಬಸವಣ್ಣ ಒಪ್ಪದ ಇದ್ದರೂ ಕೂಡ ಅಕ್ಕನಾಗಮ್ಮ ಇವರೆಲ್ಲ ಯಾಕೆ ಸಂಸಾರದಲ್ಲಿ ಸದ್ಗತಿ ಇದೆ ಅಂತಕ್ಕಂಥದ್ದನ್ನು, ಮುಕ್ತಿಯನ್ನು ಪಡಿಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಡಬಾರ್ದು ಅನ್ನುವಂಥ ಇಚ್ಛೆಯಿಂದ ಮುಕ್ತಿಯನ್ನು ಪಡೀಲಿಕ್ಕೆ, ಮನುಷ್ಯ ಜನ್ಮ ಸಾರ್ಥಕತೆಯನ್ನು ಪಡಲಿಕ್ಕೆ ಬರೀ ಸನ್ಯಾಸಿಗಳೇ ಆಗಬೇಕು ಅಂತೇನಿಲ್ಲ, ಸಂಸಾರದಲ್ಲಿದ್ದು ಅದನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದನ್ನು ತೋರಿಸ್ಬೇಕು ಅನ್ನುವಂಥ ಹಲವಾರು ಉದ್ದೇಶದಿಂದ ಒಪ್ಪಿಕೊಂಡು ಬಸವಣ್ಣನವ್ರು ಏನು ಮಾಡ್ತಾರೆ, ಮಂಗಳವೇಡೆಗೆ ಬರ್ತಾರೆ. ಮಂಗಳವೇಡೆ ಪ್ರಾರಂಭದಲ್ಲಿ ಬಿಜ್ಜಳ ಮಹಾರಾಜನ ಕಲಚೂರಿ ವಂಶ ಎಲ್ಲಿತ್ತು, ಆ ಕೋಟೆ ಕೊತ್ತಲಗಳೆಲ್ಲಿದ್ವು ಅಂದರೆ ಮಂಗಳವೇಡೆ, ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಮಂಗಳವೇಡೆಗೆ ಬರ್ತಾರೆ. ಮೊಟ್ಟ ಮೊದಲು ಗಂಗಾಂಬಿಕೆ ಅಂದರೆ ಅಕ್ಕನಾಗಲಾಂಬಿಕೆ ಗಂಗಾಂಬಿಕೆಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಲಿಂಗ ದೀಕ್ಷೆ ಆದಮೇಲೆ ಗಂಗಾಂಬಿಕೆಯನ್ನು ಮದುವೆ ಮಾಡಿಕೊಳ್ತಾರೆ. ಮದುವೆ ಅಂತಕ್ಕಂಥದ್ದನ್ನು ಶರಣರು ಬಹುಶಃ ನಾವೇನು 770 ಜನ ಅಮರಗಣಗಳನ್ನು ನೋಡ್ತೀವಿ, 4-5 ಜನ ಸನ್ಯಾಸಿಗಳು ಬಿಟ್ಟರೆ, ಅಲ್ಲಮ್ಮ ಪ್ರಭುಗಳು, ಸಿದ್ದರಾಮೇಶ್ವರ, ಕಿನ್ನರಿ ಬೊಮ್ಮಯ್ಯ, ಚನ್ನಬಸವಣ್ಣ, ಹೀಗೆ ಒಂದು 4-6 ಜನ ಬೆರಳು ಎಣಿಕೆಯಷ್ಟು ಸನ್ಯಾಸಿಗಳು ಬಿಟ್ಟರೆ ಉಳಿದವರೆಲ್ಲರೂ ಏನಾಗಿದ್ದರು, ಸಂಸಾರಿಕರೇ ಆಗಿದ್ರು. ಅದಕ್ಕೆ ನಮ್ಮ ಬಾಲ್ಯಲ ಮಹಂತ ಶಿವಯೋಗಿಗಳು ಭಾಳ ಚಂದ ಹೇಳ್ತಾರೆ, ಸಂಸಾರದಲ್ಲಿಯೂ ಸದ್ಗತಿಯುಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ, ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಸಂಸಾರ ಹೆಂಗಿರಬೇಕಂತೆ ಅಂದರೆ, ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಬಸವಣ್ಣರು ಹೇಳ್ತಾರೆ. ಸತಿ ಪುರುಷರಿಬ್ಬರು ಪ್ರತಿದೃಷ್ಟಿಯಾಗಿ ಮಾಡಬಲ್ಲಡೆ, ಅದೇ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ. ದಂಪತಿ ಏಕೋಭಾವವಾಗಿದ್ದಲ್ಲಿ ಗುಹೇಶ್ವರ ಲಿಂಗ ಕಾಣ ಬಂದಿತ್ತು ಅಂತಾರೆ. ಈಗ ಕಣ್ಣು ಎರಡಿದ್ರೂ ನೋಡೋದು ಒಂದೇ ಆಗಿರುತ್ತೆ, ಕಿವಿ ಎರಡಿದ್ರೂ ಕೇಳೋದು ಒಂದೇ ಆಗಿರುತ್ತೆ, ಕಾಲು ಎರಡಾಗಿದ್ದರೂ ಹೋಗುವಂಥ ಗುರಿ ಒಂದೇ ಆಗಿರ್ತದೆ. ಗಂಡ ಹೆಂಡತಿ ಇಬ್ಬರಾಗಿದ್ದರೂ ಅವರ ಎಲ್ಲ ಗುರಿಗಳು ಒಂದೇ ಆಗಿರಬೇಕಂತ. ಎತ್ತೆರಿಗೆಳಿತು ಕ್ವಾಣ ಕೆರಿಗೆಳಿತು, ಇಜ್ಜೋಡು ಸಂಸಾರ ಆಗಿದ್ದರೆ ಅದು ಭಗವಂತನಿಗೆ ಪ್ರೀತಿ ಇಲ್ಲಂತ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಗಂಡಂದೇ ಒಂದು ದಾರಿ, ಹೆಂಡ್ತಿದೇ ಒಂದು ದಾರಿ. ಈ ರೀತಿ ಇಜ್ಜೋಡು ಸಂಸಾರ ಆದರೆ ದೇವರವರಿಗೆ ಒಲಿಯೋದಿಲ್ಲ. ಅವರಿಬ್ಬರು ಆಸೆ ಆಕಾಂಕ್ಷೆಗಳು ಒಂದೇ ಆಗಿರಬೇಕು. ಸರಿಯಾಗಿ ಒಬ್ಬರನ್ನ ಗಂಡನ ಆಸೆ ಆಕಾಂಕ್ಷೆಗಳನ್ನು ಹೆಂಡತಿ ತಿಳ್ಕೋಬೇಕು, ಹೆಂಡತಿ ಆಸೆ ಆಕಾಂಕ್ಷೆಗಳನ್ನು ಗಂಡ ತಿಳ್ಕೊಳ್ಬೇಕು. ಒಬ್ಬರನ್ನೊಬ್ಬರನ್ನ ಅರಿತು ಒಬ್ಬರನ್ನೊಬ್ಬರನ್ನ ಗುರಿ ಒಂದೇ ಆಗಿರಬೇಕು. ಆ ರೀತಿ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೋಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಆಗಿರಬಾರ್ದು, ತಿಳ್ಕೊಂಡು ಬದುಕನ್ನು ಬದುಕಬೇಕು ಅಂತ ಹೇಳ್ತಾರೆ. ಬಹಳ ಚಂದ ಬದುಕಿದ್ರು. 12ನೇ ಶತಮಾನದಲ್ಲಿ ಶರಣರು ಹೇಗೆ ಬದುಕಿದ್ರು ಅಂದರೆ, ಅವರ ಬದುಕನ್ನು ನೋಡಿ ನಾವು ಕಲಿಬೇಕು. ಜೇಡ್ರಿ ದಾಸಿಮಯ್ಯ ಅಂತ ಒಬ್ಬ ಶರಣ ಬರ್ತಾರೆ. ಒಂದಿಬ್ಬರು ಚರಜಂಗಮರು, ಸಂಸಾರಿ ಶ್ರೇಷ್ಠನೋ ಸನ್ಯಾಸಿ ಶ್ರೇಷ್ಠನೋ, ನಾ ಸಂಸಾರಿ ಆದರೂ ಚಲೋನೋ ಸನ್ಯಾಸಿ ಆದರೆ ಚಲೋ. ಒಬ್ಬನ ಹೇಳ್ತಿದ್ದ, ಏವೆಲ್ಲ ಹೆಂಡತಿ ಮಕ್ಕಳು ಸಂಸಾರ ಏನಪ್ಪ, ಸನ್ಯಾಸಿಗಳ ಜೀವನನೇ ಚಲೋ ಅಂತಿದ್ದ. ಇನ್ನೊಬ್ಬನ ಇಲ್ಲ ಸಂಸಾರಿಗಳ ಜೀವನನೇ ಚಲೋ. ಇಬ್ಬರು ಸರಿಯಾಗಿ ನಿರ್ಣಯಕ್ಕೆ ಬರೋಕ್ಕಾಗದೆ ಎಲ್ಲಿಗೆ ಬಂದರು ಅವರು ಅಂದರೆ ಜೇಡ್ರ ದಾಸಿಮಯ್ಯನ ಹತ್ತಕ್ಕೆ ಬಂದರು. ಜೇಡ್ರ ದಾಸಿಮಯ್ಯನ ಕೇಳಿದರು, ಸಂಸಾರಿ ಲೇಸೋ ಸನ್ಯಾಸಿ ಲೇಸೋ. ಸುಮಾರು ಮಧ್ಯಾಹ್ನ 12 ಗಂಟೆ
ಸಮಯ 1 ಗಂಟೆ ಸಮಯ ಬಟ್ಟೆ ನೇಯ್ತಾ ಕೂತಿದ್ದ ಜೇಡ್ರ ದಾಸಮಯ್ಯ. ಒಳ್ಳೆ ಸೂರ್ಯನ ಪ್ರಖರ ಬಿಸಿಲಲ್ಲಿ ಬೆಳಕಲ್ಲಿ ಕೂತ್ಕೊಂಡು ನೇಯ್ತಾ ಇದ್ದ. ಇವರು ಬಂದು ಪ್ರಶ್ನೆ ಕೇಳಿದರು. ಜೇಡ್ರ ದಾಸಮಯ್ಯ ಹೇಳ್ದ, ಇಲ್ಲೇ ಕೂತ್ಕೋರಿ, ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಅಂದ. ಹೆಂಡ್ತಿಗೆ ಹೇಳ್ದ, ನೋಡೆ ನೂಲು ಕಟ್ಟಾಗಿದೆ, ದೀಪ ಹಚ್ಚಿ ತಂದು ಕೊಡು ಅಂದ. ಸೂರ್ಯನ ಬೆಳಕು, ಬಿಸಿಲು, ಆ ಬೆಳಕಿನಲ್ಲಿ ನಿಮ್ಮ ದೀಪದ ಬೆಳಕೆಷ್ಟು. ಅಂಥ ಬೆಳಕಲ್ಲಿ ಕುತ್ಕೊಂಡು ಇವನು ಬಟ್ಟೆ ನೇಯ್ತಿದ್ದ, ನೂಲು ಕಟ್ಟಾಗಿದೆ, ದೀಪ ಹಚ್ಚಿ ತಂದು ಕೊಡೆ ಅಂದ. ಬಂದಂಥವ್ರಿಗೆ ಎಂಥ ಹುಚ್ಚಿನ ಹತ್ರಕ್ಕೆ ಬಂದೀವಿ ಅಂತ ಅನ್ನಿಸ್ತು. ಇಂಥ ಇದರಲ್ಲಿ ದೀಪ ಹಚ್ಚಿ ತಂದು ಕೊಡು, ನೂಲು ಕಟ್ಟಾಗಿದೆ, ಏನು ಮಾತಾಡುತ್ತೆ ನೀವು, ಯಾರ ಹತ್ರಕ್ಕೆ ಬಂದೀವಿ ನಾವು ಅನ್ನಿಸ್ತು. ಆದರೂ ಕೂತ್ಕೊಂಡ್ರಂಗೆ ಆಕೆ ಏನು ಮಾಡಿದ್ಲು, ದೀಪ ಹಚ್ಚಿ ತಂದು ಕೊಟ್ಲು. ನೀವ್ಯಾರು ದೀಪ ಹಚ್ಚಿ ತಂದು ಕೊಡ್ತಿದ್ರ? ಯಾಕ್ರಿ ಹುಚ್ಚಾಸ್ಪತ್ರೆಗೆ ಹೋಗ್ಬೇಕೇನು ಅಂತಿದ್ರಿ ಅಂತಿದ್ವಿ. ಆಕೆ ಏನು ಮಾಡಿದ್ಲು, ಬೇಸಿಗೆ ಅಂತೇಳಿ ಬೆಳಗ್ಗೆನೇ ಗಡಿಗೆ ಒಳಗೆ ಅಂಬಲಿ ಮಾಡಿಟ್ಟಿದ್ಲು, ರಾಗಿ ಅಂಬಲಿ. ಬಂದಂಥ ಚರಜಂಗಮರಿಗೆ ತನ್ನ ಗಂಡನಿಗೆ ತಾಟಿಗೆ ಅಂಬಲಿ ನೀಡಿ, ತಣ್ಣನ ಅಂಬಲಿ ನೀಡಿದ್ಲು. ಇವಾಗ ಕೇಳ್ದ, ಅಂಬಲಿ ಸುಡ್ತಾ ಇತ್ತು, ಬೀಸಣಿಕೆ ಹಾಕು ಅಂದ. ಅವ್ರು ಮುಟ್ಟಿ ನೋಡಿದ್ರು ತಾಟ್ನ, ಇವೇನು ಹುಚ್ಚದ ನೀವ ಅನ್ನಿಸ್ತವ್ರಿಗೆ. ಈಕೆ ಏನು ಮಾಡಿದ್ಲು, ಬಂತು ಬೀಸಣಿಕೆ ಹಾಕಿದ್ಲು. ನೀವ್ಯಾರು ಹಾಕ್ತಿದ್ರಿ? ಕುಡಿಯೋಕ್ಕೆ ನೀರು ತುಂಬಿಟ್ಟಿದ್ಲು ಎಲ್ಲರಿಗೂ. ಮತ್ತು ನೀರು ಬೇಕು ಅಂದ, ಮತ್ತೊಂದು ಚರಿಗೆ ನೀರು ತಂದಿಟ್ಲು. ಜೇಡ್ರ ದಾಸಮಯ್ಯ ಬಂದಂಥ ಚರಜಂಗಮರಿಗೆ ಹೇಳ್ದ, ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು, ಇಲ್ಲದೆ ಇದ್ರೆ ಸನ್ಯಾಸಿ ಲೇಸು ಅನ್ನೋದು. ಇಂಥ ಹೆಂಡತಿ ಏನಾದರೂ ಸಿಕ್ಕರೆ ಸಂಸಾರಿನೇ ಲೇಸು, ಇಲ್ಲದೆ ಇದ್ರೆ ಸನ್ಯಾಸಿ ಲೇಸು ಅಂದ. ಸಾಕ್ರೆಟಿಸ್ ಜಗತ್ಪ್ರಸಿದ್ಧ ತತ್ವಜ್ಞಾನಿ, ಅವನೊಂದು ಮಾತನ್ನು ಹೇಳ್ತಾನೆ, ಎಲ್ಲರೂ ಅವಶ್ಯವಾಗಿ ಮದುವೆಯಾಗಿ ಒಳ್ಳೆ ಹೆಂಡತಿ ಸಕ್ಕರೆ ಸುಖಿಯಾಗಿರ್ತೀರಿ, ಇಲ್ಲದೇ ಇದ್ರೆ ವೇದಾಂತಿಗಳಾಗ್ತೀರಿ ಅಂತ. ಇಚ್ಛೆಯ ನರಿವ ಸತಿ ವೆಚ್ಚಕ್ಕೆ ಹೊನ್ನಾಗಿ, ಇಚ್ಛೆ ನರಿವ ಸತಿ ಇರೇ ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದ ಸರ್ವಜ್ಞ ಅಂದ. ತಿಳ್ಕೊಂಡು ಬದುಕುವಂಥ ಸಂಸಾರ ಇದ್ರೆ ಅದೇ ಸ್ವರ್ಗ. ದಿನಾ ಕಚ್ಚಾಡ್ತಿದ್ರೆ ಅದೇ ನರಕ. ನಮ್ಮ ಮನೆ ರಣರಂಗ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ, ರಸರಂಗ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರ್ತದೆ. ನಾವೆಲ್ಲ ಅರಿವಿನ ಜನ್ಮದಲ್ಲಿ ಬಂದಂಥವು. ಒಂದಿಷ್ಟು ತಿಳುವಳಿಕೆಯಿಂದ ಬದುಕನ್ನು ಕಟ್ಕೊಳ್ಬೇಕು. ನಮ್ಮ ಬದುಕು, ನಾವು ಹೇಗೆ ಬದುಕ್ತೀವಿ, ನಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ಅದು ಪರಿಣಾಮವನ್ನು ಬೀರ್ತಿರ್ತದೆ. ಹಾಗಾಗಿ ನಮ್ಮ ದೊಡ್ಡವರ ಸಂಸ್ಕಾರಗಳು ಚಲೋ ಇರಬೇಕು ಮೊದಲು. ನಿಮ್ಮವು ಅವ್ರ ಮೇಲೆ ಅವಕ್ಕೇನು ಗೊತ್ತಿರುತ್ತೆ ಪಾಪ. ನೀವು ದಿನ ಪೂಜೆ ಮಾಡ್ತಿದ್ರೆ, ನಾನು ಅಜ್ಜ ನಾನು ಪೂಜೆ ಮಾಡ್ತೀನಿ ನನಗೂ ಕೊಡು, ಅವ್ವ ನಾನು ಪೂಜೆ ಮಾಡ್ತೀನಿ ನನಗೂ ಕೊಡು, ಲಿಂಗ ಕೊಡು ಅಂತ ಕೇಳ್ತಾವೆ. ದಿನ ನೀವು ತಂಬಾಕು ತಿಂತಿದ್ರಿ, ಬೀಡಿ ಸೇರ್ತಿದ್ರೆ, ನಾನು ಒಂಚೂರು ತಿಂತೀನಿ ಕೊಡುವಂಥವು. ನೀವು ಕುಡಿತಿದ್ರೆ ನಾನು ಒಂಚೂರು, ಹೌದಿಲ್ರಿ? ಏನು ಗೊತ್ತಿರುತ್ತೆ ಅವಕ್ಕೆ? ಸಣ್ಣ ಮಕ್ಕಳು ಏನೂ ಗೊತ್ತಿರಲ್ಲ. ಇವಾಗ ಕರೆದೆ ಅಂಗಡಿಗೆ ಹೋಗೋ ಒಂದು ಸಿಗರೇಟ್ ತೊಗೊಂಬೋಗು, ಇವ ಹೋಗಿ ಸಿಗರೇಟ್ ತೊಗೊಂಬರ್ತಾನೆ, ಬೀಡಿ ತೊಗೊಂಡು ಬರ್ತಾನೆ. ಮತ್ತು ಅಲ್ಲಿಗೂ ಸುಮ್ಮನಿರಲ್ಲ, ನಿಮ್ಮ ಅವ್ವ ಒಳಗಡೆ ರೊಟ್ಟಿ ಮಾಡೋಕ್ಕೆ ಒಲೆ ಹಚ್ಚಿರ್ಬೇಕು, ಹೋಗಿದ್ದನ್ನು ಹಚ್ಕೊಂಬ ಅಂತ ಹೋಗಿ ಅವನ್ನ ಹಚ್ಕೊಂಬರ್ತಾನೆ. ಒಂದು ದಿನ ಹಚ್ಕೊಂಬಂದು ತಂದು ಕೊಡ್ತಾನೆ, 2 ದಿನ ತಂದು ಕೊಡ್ತಾನೆ, 3ನೇ ದಿನ ವಿಚಾರ ಮಾಡ್ತಾನೆ, ನಮ್ಮಪ್ಪ ದಿನ ಯಾಕೆ ಸೇರ್ತಾನೆ ಇದನ್ನು ಸೇರಿದ್ರೆ ನಮ್ಮಪ್ಪಗೆ ಏನಾಗ್ತದೆ, ನಾನು ಒಂದು ಸತಿ ನೋಡೋಣ ಅಂತ ಒಂದು ಸರಿ ಜಕ್ಕೊಂಬಂದು ನಿಮಗೆ ಕೊಡ್ತಾರೆ. ಯಾರು ಹಾಳು ಮಾಡಿದ್ದು? ನಿಮ್ಮ ದೊಡ್ಡವರ ಸಂಸ್ಕಾರಗಳೇನಿರುತ್ತೆ ಅದು ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಒಳ್ಳೆ ಎಲ್ಲರೂ ಅವಶ್ಯವಾಗಿ ಮದುವೆ ಆಗಿ ಭಾಳ ಚಂದ. ಸಾಕ್ರೆಟಿಸಿನ ಬದುಕು ಹೇಗಿತ್ತು ಅಂದರೆ, ಅವನ ಹೆಂಡತಿ ಆಕೆಗೆ ಅಮೆಜಾನ್ ಅಂತಿದ್ರು. ಅಮೆಜಾನ್ ಅಂದ್ರೆ ಗೊತ್ತಾ? ಏನು ಅಮೆಜಾನ್ ಅಂದ್ರೆ? ಫಾರೆಸ್ಟ್, ಒಂದು ನದಿ ಇದೆ ಅಮೆಜಾನ್ ಅಂತ.
ಇಡೀ ವಿಶ್ವದಲ್ಲೇ ಅತ್ಯಂತ ಉದ್ದನ ನದಿ ಯಾವುದು ಅಂದರೆ ಅಮೆಜಾನ್. ಆಮೇಲೆ ಅತ್ಯಂತ ರಭಸವಾಗಿ ಹರಿಯುವಂಥ ನದಿ ಯಾವುದಂದರೆ ಅಮೆಜಾನ್. ಅದಕ್ಕೆ ಗಂಡು ಬೀರಿ ನದಿ ಅಂತ ಕರೀತಾರೆ. ಹಾಗೆ ಸಾಕ್ರೆಟಿಸ್ನ ಹೆಂಡತಿಗೆ ಅಮೆಜಾನ್ ಅಂತಿದ್ರು, ಅಂದ್ರೆ ಗಂಡು ಬೀರಿ ಅಂತ. ಆಕೆ ಹೆಂಗಿದ್ಲು ಅಂದರೆ ಅವನನ್ನು ಹುಡುಕೊಂಡು ಜನ ಬರ್ತಿದ್ರು, ಎಲ್ಲೆಲ್ಲಿಂದ ದೇಶ ವಿದೇಶದಿಂದ ಬರ್ತಿದ್ರು. ಅವನು ದೊಡ್ಡ ಶ್ರೀಮಂತ ಅಂತ ಹುಡುಕೊಂಡು ಬರ್ತಿರಲಿಲ್ಲ, ಏನು ದೊಡ್ಡ ಅರಮನೆಯಲ್ಲಿದ್ದಾರೆ ಅಂತ ಅವನನ್ನು ಹುಡುಕೊಂಡು ಬರ್ತಿರಲಿಲ್ಲ, ಅವನು ಬಹಳ ಸುಂದರವಾಗಿದ್ದಾನೆ ಅಂತ ಹುಡುಕೊಂಡು ಬರ್ತಿರಲಿಲ್ಲ. ಬಹಳ ಜನ ಕುರೂಪಿಗಳು ತಮ್ಮ ಬದುಕು ಬಹಳ ಸುಂದರವಾಗಿ ಬದುಕಿದವರಿದ್ದಾರೆ. ಸೌಂದರ್ಯನೇ ಸುಂದರವಾದ ಬದುಕು ಅಂತೇನಲ್ಲ. ಹಾಗಾಗಿ ಯಾಕೆ ಹುಡ್ಕೊಂಡು ಬರ್ತಿದ್ದೋ ಸಾಕ್ರೆಟಿಸ್ನ ಅಂದರೆ ಅವನೊಬ್ಬ ಜ್ಞಾನಿ ಮನುಷ್ಯ ಅಂತ. ಯಾಕೆ ಹುಡ್ಕೊಂಡು ಬರ್ತಿದ್ರು ಅವನ್ನ? ಅವ ಒಬ್ಬ ಜ್ಞಾನಿ. ಬಂದಿದ್ರು ಹುಡುಕೊಂಡು. ಚಿಂತನೆ ನಡೆದಿತ್ತು, ಹಾಗೆ ಒಂದಿಷ್ಟು ಆತ್ಮಜ್ಞಾನದ ಚಿಂತನೆ ನಡೆದಿತ್ತು. ಚಿಂತನೆ ನಡೆದಂಥ ಸಂದರ್ಭದಲ್ಲಿ ಈಕೆ ಬೈತಿದ್ಲು ಬಂದವ್ರ ಎದುರಿಗೆ, ಒಟ ಒಟ ಬೈದ್ಲು ಸುಮ್ಮನೆ ಕೂತಿದ್ದ. ಆಮೇಲೆ ಏನು ಮಾಡಿದ್ಲಕ್ಕೆ, ಆ ಬಂದಂಥವ್ರ ಎದುರಿಗೆ ಉಸಿರೇ ನೀರು ತಗೊಂಡು ಬಂದು ಗಂಡನ ತಲೆ ಮೇಲೆ ಸುರಿದು. ಬಂದಂಥವ್ರು ಗಾಬರಿಯಾಗಿ ನೋಡ್ತಿದ್ರು. ನೀವು ಡಿಸ್ಟರ್ಬ್ ಮಾಡ್ತೀರಿ ನನಗೆ. ಬಂದಂಥವ್ರ ಎದುರಿಗೆ ಏನು ಮಾಡಿದ್ಲು, ಮುಸ್ರೆ ನೀರು ತಂದು ಸುರಿದ್ಲು. ಇವರು ಗಾಬರಿಯಾಗಿ ನೋಡ್ತಿದ್ರು, ಏನು ಹಿಂಗೆ. ಎಲ್ಲರೂ ಎದ್ದು ನಿಂತ್ಕೊಂಡ್ರು. ಸಾಕ್ರೆಟಿಸ್ ಅಂದ, ಯಾಕೆಷ್ಟು ಗಾಬರಿಯಾಗಿರು, ಕೂಡ್ರಿ ಅಂದ. ಕೂಡ್ರಿ, ಏನಾಯಿತು, ಇಷ್ಟೊತ್ತು ಗುಡುಕ್ತು, ಈಗ ಮಳೆ ಆಯಿತು ಅಂದವ. ಇಷ್ಟೊತ್ತು ವಟ ವಟ ಅಂತ ಬೈದಿದ್ದೇನದು ಗುಡುಗು, ಈಗ ಮುಸ್ರೆ ನೀರು ತಂದು ಸುರಿದಿದ್ದು ಮಳೆ. ಒಬ್ಬ ಯಾರೋ ಹುಡುಗ ಕೇಳ್ದ. ಒಂದು ಸತಿ ಏನಾಗಿತ್ತು ಅಂದರೆ ಆಕೆ ಹೆಂಗೆ ಬೈತಿದ್ಲು ಅಂದರೆ ಓಡಿಗೆಲ್ಲ ಕೇಳಿಸ್ತಿತ್ತು, ಅಷ್ಟು ದೊಡ್ಡ ಧ್ವನಿ ಬಾಯಿ. ಆಕೆ ಬೈದಂಗೆ ಹೊರಗಡೆ ಕಟ್ಟೆ ಮೇಲೆ ಜಗಲಿ ಮೇಲೆ ಕೂತ್ಕೊಂಡು ನಗ್ತಿದ್ದ. ಒಬ್ಬ ಹುಡುಗ ಹೊಂಟಿದ್ದ ತರುಣ, ಆಕೆ ಒಳಗಡೆಯಿಂದ ಬೈಯೋದು ಇವನಿಗೂ ದಾರಿಯಲ್ಲಿ ಹೋಗೋರಿಗೆಲ್ಲ ಕೇಳಿಸ್ತಿತ್ತು. ಬಂದು ಸಾಕ್ರೆಟಿಸ್ಗೆ ಕೇಳ್ದ, ಅಲ್ಲ ಎಂಥ ಹೆಣ್ಮಗಳಾಕೆ, ಎಂತಹ ಜ್ಞಾನಿಗಳು ಎಂತೆಂಥವ್ರು ಹುಡ್ಕೊಂಡು ಬರ್ತಾರೆ ದೇಶ ವಿದೇಶದಿಂದ, ಇಂಥ ಬಜಾರಿ ಹೆಣ್ಣುಮಗಳು ಗಂಡು ಬೀರಿ ಇದು, ಇಂಥವ್ರ ಜೊತೆ ಏನು ಜೀವನ ಮಾಡ್ತೀರಿ, ಯಾಕೆನು ಬಿಟ್ಟು ಬಂದುಬಿಡಬಾರ್ದ? ಅದಕ್ಕೆ ಸಾಕ್ರೆಟಿಸ್ ಹೇಳ್ದ, ನನಗೆ ಚಲೋ ಹೆಂಡ್ತಿ ದಿನ ಹೊಗಳವಳು ಸಿಕ್ಕಿದ್ರೆ ಚಲೋ ಇರ್ತಿತ್ತು, ಆದರೆ ಪ್ರತಿದಿನ ನನ್ನನ್ನು ಬೈದು ಜಾಗೃತಿಯಿಂದ ಇಟ್ಟು ನನ್ನ ಆತ್ಮಜ್ಞಾನಿ ಆಗಲಿಕ್ಕೆ ಗುರು ಯಾರು ಅಂದ್ರೆ ನನ್ನ ಹೆಂಡ್ತಿ ಅಂತ. ಗುರು ಯಾರು ಅಂದರೆ ನನ್ನ ಹೆಂಡ್ತಿ. ಆಕೆನ ಹೆಂಗೆ ಬಿಟ್ಟು ಬರೋದು? ನನ್ನನ್ನು ದಿನ ಬೈತಾ ಅದಕ್ಕೆ ಒಂದು ಮಾತು ಹೇಳ್ತಾನೆ, ಎಲ್ಲರೂ ಮದುವೆ ಆಗ್ರಿ, ಒಳ್ಳೆ ಹೆಂಡ್ತಿ ಸಿಕ್ಕರೆ ಸುಖಿಯಾಗಿರ್ತೀರಿ, ಇಲ್ಲದ ಇದ್ದರೆ ವೇದಾಂತಿಗಳಾಗ್ತೀರಿ ಅಂತ. ಬಂಧುದ ನರಿದು ಬಳಸುವಳು. ನಾನು ಸಂಸಾರದಲ್ಲಿ ಯಾಕೆಷ್ಟು ಸುಖವಾಗಿದ್ದೀನಿ ಅಂತ ಜೇಡರದಾಸಮ್ಮ ಹೇಳ್ತಾನೆ ಅಂದರೆ, ನನ್ನ ಹೆಂಡ್ತಿ ಆಗಿದ್ದಾಳೆ ಅಂದರೆ ಬಂಧುದ ನರಿದು ಬಳಸುವಳು, ತಂದುದ ಪರಿಣಾಮಿಸುವಳು, ಬಂದು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ನನ್ನ ಹೆಂಡತಿ ಆಗಿದ್ದಾಳೆ ಅಂದರೆ ಮನೆಗೆ ಬರೋದನ್ನು ತಿಳ್ಕೊಂಡು ಖರ್ಚು ಮಾಡ್ತಾಳೆ. ಗಂಡನ ಸಂಪಾದನೆ ದಿನಕ್ಕೆ 500 ರೂಪಾಯಿ, ನೀವೊಂದು 1000 ರೂಪಾಯಿ ಖರ್ಚು ಮಾಡಿದರೆ ಇನ್ನು 500 ರೂಪಾಯಿಗೆ ಏನು ಮಾಡಬೇಕು? ಈ ಭಾಳ ಜನ ಇನ್ಕಮ್ ಟ್ಯಾಕ್ಸು ಅವರು ಇವರು ಆಫೀಸರ್ಗಳು ಹಿಡ್ದಾಗ ನೀ ಯಾಕೆ ಇಷ್ಟೊಂದು ಲಂಚ ವಂಚನೆ ಮಾಡಿದ್ರೆ ಅವರೆಲ್ಲರೂ ಹೆಂಡ್ತಿ ಮೇಲೆ ದೂರ್ತಾರೆ. ನಮಗೇನು ಬೇಕು? ಹೊಟ್ಟೆ ತುಂಬ ಊಟ ಬೇಕು, ಮೈ ತುಂಬ ಬಟ್ಟೆ ಬೇಕು, ಕಣ್ಣು ತುಂಬ ನಿದ್ದೆ ಬೇಕು, ಮ್ಯಾಲೆ ಇರ್ಲಿಕ್ಕೆ ಒಂದಿಷ್ಟು ಸೂರು ಬೇಕು. ಇಷ್ಟಿದ್ರೆ ಸಾಕು. ಆದರೆ ಇಷ್ಟರಲ್ಲಿ ನಾವು ತೃಪ್ತಿ ಪಡಲ್ಲ, ಇದ್ದಿದ್ರಲ್ಲಿ ತೃಪ್ತಿ ಪಡಲ್ಲ. ಅಕ್ಕಪಕ್ಕದವ್ರು ಹೋಲಿಕೆ ಮಾಡ್ತೀವಿ. ನಮ್ಮ ಮನೆ ಪಕ್ಕ 2 ಅಂತಸ್ತು ಬಿಲ್ಡಿಂಗ್ ಇತ್ತು ಅಂದ್ರೆ ನಮ್ಮ ಮನೆ ಸಣ್ಣದಾಗಿ ಕಾಣೋಕ್ಕೆ ಶುರುವಾಗ್ತದೆ. ಅವ್ರ ಮೈ ಮೇಲೆ ಒಂದಿಷ್ಟು ಬಂಗಾರ ಇತ್ತು ಅಂದ್ರೆ ನಮಗೆ ಕೊರತೆ ಕಾಣಲಿಕ್ಕೆ ಶುರುವಾಗುತ್ತೆ. ಬಂದುದ ನರಿದು ಬಳಸುವಳು, ಎಷ್ಟು ಬರುತ್ತೆ ತಿಳ್ಕೊಂಡು ಖರ್ಚು ಮಾಡ್ತಿದ್ವಿ. ತಂದುದ ಪರಿಣಾಮಿಸುವಳು, ಅವನು ಸ್ವಲ್ಪ ತಂದರೂ ಸಂತೋಷ ವ್ಯಕ್ತಪಡಿಸ್ತಿದ್ಲಂತ. ಎಷ್ಟು ತಂದಿರಿ ಅಂತಿದ್ಲು. ಶರಣರು ಹೇಗಿದ್ರು ಅಂದರೆ
ಜೇಡ್ರದಾಸ್ ನಮ್ಮ ಐದಕ್ಕಿ ಮಾರಯ್ಯ ಗೊತ್ತಲ್ಲ ನೀವು. ಒಂದು ದಿನ ಕಾಯಕದ ಬಗ್ಗೆ ಮಾತಾಡ್ತಾ ಕೂತಿದ್ದ. ಈಕೆ ಬಂದು ಎಚ್ಚರಿಸಿದ್ಲು, ಕಾಯಕ ನಿಂದಿತ್ತು ಹೋಗೆನ್ನ ಆಳದನೆ. ಅನುಭವ ಮಂಟಪ ಹೇಗಿತ್ತು, ಕಲ್ಯಾಣ ರಾಜ್ಯ ಹೇಗಿತ್ತು ಅಂದರೆ ಕಾಯಕ ಮಾಡೋ ಸಮಯಕ್ಕೆ ಕಾಯಕನೇ ಮಾಡಬೇಕು, ಪೂಜೆ ಮಾಡೋ ಸಮಯಕ್ಕೆ ಪೂಜೆನೇ ಮಾಡಬೇಕು. ಅನುಭವ ಮಂಟಪದಲ್ಲಿ ಭಾಗಿಯಾಗಲಿಕ್ಕೆ ಕಾಯಕ ಮಾಡೋ ಸಮಯದಲ್ಲಿ ಹರಟೆ ಹೊಡ್ಕೊಂಡು ಕೂಡುವಂಗಿಲ್ಲ. ವ್ರತ ತಪ್ಪಿದರೆ ಸೈರಿಸಬಹುದು, ಕಾಯಕ ತಪ್ಪಿದರೆ ಸೈರಿಸಲಾರದು. ಅದು ಶರಣರ ಸಿದ್ಧಾಂತ. ಯಾಕೆಂದರೆ ಪೂಜೆ ನಮ್ಮ ವೈಯಕ್ತಿಕ ಉದ್ಧಾರ, ಕಾಯಕ ಸಮಷ್ಟಿಯ ಉದ್ಧಾರ. ಹಾಗಾಗಿ ಅದು ಜಾಸ್ತಿ ಹೊತ್ತು ಮಾತಾಡ್ತಾ ಕೂತಿದ್ದ. ಮನೆಯಿಂದ ಬಂದು ಎಚ್ಚರಿಸ್ತಾಳೆ, ಕಾಯಕ ನಿಂದಿತ್ತು ಹೋಗಿಲ್ಲ ಹಾಳ್ದನೆ. ಅವ ಹೇಳ್ದ, ತಡಿ ನಾನು ಕಾಯಕದ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂದ. ಅದಕ್ಕೆ ಆಕೆ ಹೇಳಿದ್ಲು, ಹೊಟ್ಟೆಯ ಮೇಲೆ ಕಟ್ಟೋಗರವ ಕಟ್ಟಿದಡೆ ಹೊಟ್ಟೆ ತುಂಬ ಬಲ್ಲದೆ ಅಯ್ಯ. ನೀನು ಕಾಯಕದ ಬಗ್ಗೆ ಮಾತಾಡಿದ್ರೆ ಹೊಟ್ಟೆ ತುಂಬಿಡ್ತದೆ, ಹೋಗಂತ ಕಳಿಸಿದ್ಲು. ಆಮೇಲೆ ಪ್ರತಿದಿನ ಅಲ್ಲಿ ಏನಿತ್ತು ಶರಣರ ಒಂದು ಇದು ಅಂದರೆ, ಇವತ್ತಿಗೆ ಎಷ್ಟು ಬೇಕೋ ಅಷ್ಟೇ ಸಂಪಾದನೆಯನ್ನು ಮಾಡಬೇಕು, ನಾಳೆಗೆ ಅಂತಿಲ್ಲ. ಈತನಿಗೆ ಒಂದು ಕಡೆ ಅಕ್ಕಿ ಜಾಸ್ತಿ ಸಿಕ್ಕು ಅಂತೇಳಿ ತಗೊಂಡು ಬಂದ. ಈಕೆ ಸ್ವಲ್ಪ ಗಂಡ ಬರೋದು ಲೇಟ್ ಆಯಿತು ಅಂತ ನೋಡ್ತಾ ಕೂತಿದ್ಲು. ಬರೋದನ್ನು ನೋಡಿದ್ಲು. ಇವರು ಮೇಲೆ ತಲೆ ಮೇಲಿದ್ದ ಗಂಟು ದಪ್ಪ ಇತ್ತು, ಪ್ರತಿದಿನ ತರೋದಕ್ಕಿಂತ ಜಾಸ್ತಿ ಇತ್ತು. ಈಕೆ ಬಾಗಿಲಲ್ಲೇ ನಿಂತು ಗಂಡನಿಗೆ ಪ್ರಶ್ನೆ ಆಗ್ತಾಳೆ, ಇದೇನು ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಒಂದು ಪಟ್ಟೋಗಿ ಎರಡು ಪಟ್ಟು ಯಾಕೆ ತಂದಿರಿ ಅಂತ ಕೇಳಿದ್ಲಕ್ಕೆ. ನಿಮ್ಮ ಗಂಡಂದಿರ 1000 ರೂಪಾಯಿ ತರೋದು 2000 ರೂಪಾಯಿ ತಂದ್ರೆ ಏನು ಮಾಡ್ತೀರಿ? ಏನು ಮಾಡ್ತೀವಿ? ಎಂದಾರ ಕೇಳಿರೆ ಇದೊಂದು 1000 ರೂಪಾಯಿ ಎಲ್ಲಿಂದ ಬರ್ತಂತ? 1000 ರೂಪಾಯಿ ತರೋದು 2000 ರೂಪಾಯಿ ತಂದ್ರೆ ಅವತ್ತು ವಿಶೇಷವಾಗಿ ಸೇವೆ ಮಾಡ್ತೀವಿ. 1000 ರೂಪಾಯಿ ತರೋದು 500 ರೂಪಾಯಿ ತಂದ್ರೆ ಅಂದ್ರೆ ಅವತ್ತು ಒಲೆನೇ ಹಚ್ಚಲ್ಲ. ಆದರೆ ಲಕ್ಕಮ್ಮ ಕೇಳಿದ್ಲು, ಇದೇನು ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಒಂದು ಪಟ್ಟೋಗಿ 2 ಪಟ್ಟು ಯಾಕೆ ತಂದ್ರಿ ಅಂತ ಕೇಳಿದ್ರು. ಅವ ಹೇಳ್ದ, ಇರಲಿ ಬಿಡು ಲಕ್ಕ, ನಾಳೆಗೆ ಆಗ್ತದೆ ಎಂದ. ಆಕೆ ಹೇಳಿದ್ಲು, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ, ಈ ಸಕ್ಕಿ ಆಸೆ ನಿನಗೇಕೆ ಮಾರಯ್ಯ, ಈಶ್ವರನೊಪ್ಪ ಅಮರೇಶ್ವರ ಲಿಂಗಕ್ಕೆ ಸಲ್ಲದಿ ಬೋನ. ನನಗೆ ಇವತ್ತು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಳಗೆ ತಗೋತೀನಿ, ನೀವು ಹೆಚ್ಚಾಗಿ ತಂದಿರೋದನ್ನು ಎಲ್ಲಿ ತಂದಿರಿ ಅಲ್ಲೇ ತಗೊಂಡೋಗಿ ಸುರಿದು ಬರ್ರಿ ಅಂತ ಹೇಳ್ತಾರೆ. ಶರಣರ ಬದುಕು ಹೆಂಗಿತ್ತು ಅಂದರೆ ಹಿಂಗಿತ್ತು. ಬಂದು ಬಳಗವ ಮರೆಸುವಳು, ಎಲ್ಲ ರೀತಿಯ ತಾಯಿ ಪ್ರೀತಿ, ಹೆಂಡತಿ ಪ್ರೀತಿ, ಬಂಧು ಬಳಗದ ಎಲ್ಲ ಪ್ರೀತಿಯನ್ನು ಕೊಡ್ತಿದ್ಲು. ನಾನು ಯಾಕೆ ಸಂಸಾರದಲ್ಲಿ ಸುಖವಾಗಿದ್ದೀನಿ ಅಂದರೆ ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ ಅಂತಾನೆ. ಹಾಗಾಗಿ ಇಷ್ಟೇ ಬದುಕೋದು ಬಹಳ ಸುಲಭ ಇರ್ತದೆ ತಿಳ್ಕೊಂಡ್ರೆ. ಎಲ್ಲರೂ ಅಷ್ಟೇ ನೀನು ನೀನು ಅಂತಿರ್ಬೇಕು ಯಾವಾಗಲೂ. ಮನೆ ಸಂತೋಷವಾಗಿರಬೇಕು, ಯಾವಾಗಲೂ ರಸರಂಗದಿಂದ ಇರಬೇಕು ಅಂತೇಳಿದರೆ ಗಂಡ ಹೆಂಡತಿಗೆ ಹೇಳ್ತಿರ್ಬೇಕು, ನಿನ್ನಿಂದಲೇ ನೀ ಬಂದ ಮೇಲೆ ನಮ್ಮನೆ ಉದ್ಧಾರ ಆಯಿತು, ನಾನು ಉದ್ಧಾರ ಆದೆ ಅಂತಿರ್ಬೇಕು. ಮತ್ತು ತಂಗಂದ್ರು ಅಂತ ನೀವು ಅವರಿಗಂತಿರ್ಬೇಕು, ಎಲ್ಲ ನಿಮ್ಮಿಂದಲೇ. ಎಷ್ಟು ಶಬ್ದ, ಒಂದೇ ಒಂದು ಅಕ್ಷರಗಳು. ನಿನ್ನಿಂದ ನಿನ್ನಿಂದ ಅಂದರೆ ಮನೆ ಸ್ವರ್ಗ ಆಗಿರುತ್ತೆ, ನನ್ನಿಂದ ಅಂದರೆ ಮನೆ ಏನಾಗ್ತದೆ? ನರಕ ಆಗ್ತದೆ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗಿ. ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದವಳು ವಿಶ್ವ ಬೆರೆಸಿದಂಥ ಕಾಣ ರಾಮನಾಥ. ನಮ್ಮ ಗುರುಗಳು ಒಂದು ಸರಿ ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ರು. ಒಬ್ಬ ಹೆಣ್ಮಗಳು ಬಂದು, ಆಕೆ ಬಂದು ಹೇಳಿದ್ಲು, ಅಜ್ಜರೇ ದಿನ ನಮ್ಮ ಮನೆಗೆ ನನಗೂ ನನ್ನ ಗಂಡನಿಗೂ ಜಗಳ ರೀ, ಏನಾದರೂ ಮಾಡಿ ನಮ್ಮ ಮನೆ ಜಗಳ ಕಮ್ಮಿ ಆಗ್ಬೇಕು ನೋಡ್ರಿ, ಹಂಗೆ ಒಂಚೂರು ಏನಾದರೂ ತೀರ್ಥ ಮಂತ್ರಿಸ್ಕೊಡ್ರಿ ಅಂತ ಕೇಳಿದ್ಲ. ನಮ್ಮ ಗುರುಗಳು ಕೇಳಿದ್ರು, ನಿನ್ನ ಗಂಡ ಏನು ಕೆಲಸ ಮಾಡ್ತಾನೆ? ಯಾವುದೋ ಒಂದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ. ಸರಿ, ಅವನು ಹೊರಗಡೆಯಿಂದ ಏನು ಬಂದು ಏನಾದರೂ ಸ್ವಲ್ಪ ಬೈಯೋದು ಸಿಟ್ಟು ಮಾಡಿದರೆ ನೀನು ಸುಮ್ಮನೆ ಇರ್ತೀಯೋ, ಏನು ಮಾಡ್ತೀಯ? ಆಕೆ ಹೇಳಿದ್ಲು, ನಾನು ಏನು ಕಮ್ಮಿ ಇಲ್ಲರಿ, ಅವ್ರು ಒಂದಂದ್ರೆ ನಾನು 4 ಅಂತೀನಿ ಅಂದು. ಜಗಳ ಯಾಕೆ ಆಗ್ತದೆ ಗೊತ್ತಾಯ್ತು? ಆಯ್ತಮ್ಮ ನಾಳೆ ಬಾ, ತೀರ್ಥ ಎತ್ತಿಟ್ಟಿರ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು. ನಾಳೆ ಪೂಜೆ ಮಾಡಿ ತೀರ್ಥ ಎತ್ತಿ ಬೆಳಗ್ಗೆ 8 ಗಂಟೆಗೆ ಬಾ. 8 ಗಂಟೆಗೆ ಬಂದು ಇವರು ಒಂದು ಬಾಟ್ಲು ತುಂಬ ಎತ್ತಿಟ್ಟಿದ್ರು, ಒಂದು 8-10 ದಿವಸಕ್ಕಾಗುವಷ್ಟು. ಆಕೆ ಕೈಗೆ ಕೊಟ್ಟರು. ಕೊಟ್ಟು ಹೇಳಿದ್ರು, ನಿನ್ನ ಗಂಡ ಎಷ್ಟು ಗಂಟೆ ಬರ್ತಾನೆ ಕೆಲಸದಿಂದ?
ಸಂಜೆ ಮುಂದೆ 6 ಗಂಟೆಗೆ ಬರ್ತಾನ್ರಿ ಅಂದ್ಲಕ್ಕೆ. ನೋಡು, ಸರಿಯಾಗಿ 6 ಗಂಟೆಗೆ ನೀ ಈ ತೀರ್ಥ ಬಾಯಿಗೆ ಹಾಕೋ. 6 ರಿಂದ 7 ಗಂಟೆ ತನಕ ಒಂದು ತಾಸು ಈ ತೀರ್ಥ ನುಂಗ್ಲೂಬಾರ್ದು, ಉಗುಳಬಾರ್ದು. ಒಂದು ತಾಸು ತೀರ್ಥ ಉಗುಳಬಾರ್ದು, ನುಂಗ್ಲೂಬಾರ್ದು. ಹಿಂಗೆ ಒಂದು ವಾರ ಮಾಡು ಅಂತ ಹೇಳಿದರು. ಒಂದು ಬಾಟ್ಲು ತುಂಬ ಇತ್ತದು, ಒಂದು ವಾರ ಮಾಡು. ಆಯಿತು. ಈಕೆ ಇನ್ನೇನು ಗಂಡ ಬರಬೇಕು, ಬಾಯಿಗೆ ಟೈಮ್ ನೋಡಿದ್ಲು, ತೀರ್ಥ ಬಾಯಿಗೆ ಹಾಕ್ಕೊಂಡ್ಲು. ಮನೆಗೆ ಯಾವಾಗಲೂ ಜಗಳ. ಅವನು ಹೆಜ್ಜೆ ಇಡ್ತಿದ್ದಂಗೆ ಬೈಕೊಂತಾನೆ ಹೆಜ್ಜೆ ಇಟ್ಟ. ಈಕಿನೂ ತಿರುಗಿ ಬೈಬೇಕು ಅಂತಾಳೆ, ಬಾಯಿಗೆ ತೀರ್ತಿತ್ತು. ತಿರುಗಿ ಬೈಲಿಲ್ಲ. ಅವ ಎಷ್ಟು ಅಂತ ಬೈತಾನೆ. 1 ದಿನ ಹಿಂಗೆ ಆಯ್ತು, 2 ದಿನ ಹಿಂಗೆ ಆಯಿತು, 3 ದಿನ, 4 ದಿನ, 5 ದಿನ. ಅವತ್ತು ಅವನಿಗೆ ಸಂಬಳ ಬಂತು. ಬಹಳ ದಿವಸದಿಂದ ಹೆಂಡ್ತಿ ನನಗೊಂದು ಇಳ್ಕಲ್ ಸೀರೆ ತಂದು ಕೊಡ್ರಿ ಅಂತ ಕೇಳ್ತಿದ್ಲು. ಆಕೆ ಜಗಳ ಗಂಟೆ ಸ್ವಭಾವ ನೋಡಿ ಅವನಿಗೆ ಸೀರೆ ತಂದು ಕೊಡ್ಬೇಕು ಅನ್ಸಿರಲಿಲ್ಲ. ಅವತ್ತು ವಿಚಾರ ಮಾಡಿದ, ನನ್ನ ಹೆಂಡ್ತಿ ಎಷ್ಟು ಬದಲಾಗ್ಯಾಳ ಪಾಪ. ಸೀದಾ ಬಟ್ಟೆ ಅಂಗಡಿಗೆ ಹೋದ, ಸೀರೆ ತಗೊಂಡ, ಬೇಕ್ರಿಗೆ ಹೋದ, ಆಕೆಗೆ ಇಷ್ಟವಾದ ಸ್ವೀಟ್ ತಗೊಂಡ, ಹೂ ತಗೊಂಡ, ಮನೆಗೆ ಬಂದಿಟ್ಟ. ನೋಡ್ತಾಳಕ್ಕಿ ಗುರುಗಳು ಕೊಟ್ಟಿರೋ ತೀರ್ಥ ಪವಾಡ ಮಾಡಿಬಿಟ್ಟದೆ. ನೋಡ್ರಿ, ಇದೆಲ್ಲ ಆಗಿದ್ದು ನಮ್ಮೂರಿಗೆ ಪ್ರವಚನಕ್ಕೆ ಬಂದರಲ್ಲ ಅಜ್ಜರಿಂದ. ಅವನಿಗೂ ಖುಷಿಯಾಗಿತ್ತು. ಯಾಕೆಂದ್ರೆ ಮನೆಗೆ ದಿನ ಜಗಳ ಕಮ್ಮಿ ಆಗಿತ್ತು. ಹಣ್ಣು ಹೂವು ಎಲ್ಲ ಕಾಯಿ ಎಲ್ಲ ತೊಗೊಂಡು ಗುರುಗಳ ಹತ್ರಕ್ಕೆ ಬಂದರು. ಆಕೆ ಹೇಳಿದ್ಲು, ಅಜ್ಜರ ನೀವು ಕೊಟ್ಟಿರೋ ತೀರ್ಥ ಪವಾಡ ಮಾಡಿಬಿಟ್ಟದ್ರಿ ಅಂದರು. ಅವನಿಗೇನು ವಿಷಯನೇ ಗೊತ್ತಿಲ್ಲ ಪಾಪ. ಆಮೇಲೆ ಗುರುಗಳು ಹೇಳಿದರು, ನೋಡವ್ವ, ನಿಮ್ಮ ಮನೆ ಜಗಳ ನಿಂತಿದ್ದು ನಾನು ಕೊಟ್ಟು ತೀರ್ಥದಿಂದ ಅಲ್ಲ. ಅವನು ಹೊರಗಡೆಯಿಂದ ಬಂದು ಬೈದಾಗ ನೀನೇನು ತಿರುಗಿ ಬೈಲಿಲ್ವಲ್ಲ, ಅದಕ್ಕೆ ನಿಮ್ಮ ಮನೆಗೆ ಜಗಳ ನಿಲ್ತದೆ. ಗಂಡಗೆ ಸಿಟ್ಟು ಬಂದಾಗ ಹೆಂಡತಿ ತಡ್ಕೋಬೇಕು, ಹೆಂಡತಿಗೆ ಸಿಟ್ಟು ಬಂದಾಗ ಗಂಡ ತಡ್ಕೋಬೇಕು. ಅದೇ ಜೀವನ. ಏನಿದೆ ದಿನ ಜಗಳಾಡ್ಕೊಂಡು ನಾವೆಲ್ಲರೂ ಇಲ್ಲೇನು ಶಾಶ್ವತವಾಗಿ ಉಳಿಲಿಕ್ಕೆ ಬಂದಿಲ್ಲ. ಕೆಲವಾರು ದಿನ ಉಳಿಲಿಕ್ಕೆ ಬಂದವರು ಒಂದಿಷ್ಟು ಆದರ್ಶ, ತಿಳುವಳಿಕೆ, ಒಂದಿಷ್ಟು ಜ್ಞಾನದಿಂದ ಬದುಕನ್ನು ಬದುಕಿದರೆ ನಾಳೆ ನಿಮ್ಮ ಮನೆ ಎಲ್ಲ ಪೀಳಿಗೆನೂ ನಿಮ್ಮ ಬದುಕನ್ನು ನೋಡಿ ಅವರು ಕಲಿತಾರೆ. ಹಾಗಾಗಿ ಅಂಥ ಒಂದು ಸಂಸ್ಕಾರಯುತ ಬದುಕನ್ನು ಬದುಕಬೇಕು. ಅಂಥ ಬದುಕನ್ನು ಬದುಕಿದರೆ ಸಂಸಾರದಲ್ಲಿಯೂ ಸದ್ಗತಿ ಉಂಟು. ಶರಣರೇ ಹೇಳಿದ್ರು, ಬಸವಾದಿ ಪ್ರಮತರಿಗೇನಿದ್ದಿಲ್ಲವೇ ಸಂಸಾರ, ಸಂಸಾರವ ಪಿಡಿದು ಸನ್ಮಾರ್ಗದಲ್ಲಿ ನಡೆದಡೆ ಕುಶಲ ಶಂಕರ ತಾನೇ ಮೋಕ್ಷವನ್ನು ಕೊಡುವ ಅಂತ ಹೇಳ್ತಾನೆ. ಅಂಥ ದಂಪತಿಗಳಾಗಿದ್ದರು ಬಸವಣ್ಣ ಮತ್ತು ಗಂಗಾಂಬಿಕಾ, ನೀಲಾಂಬಿಕಾ ತಾಯಿ. ಬಹಳ ಆದರ್ಶವಂತ ಬದುಕು. ಒಬ್ಬರು ಹೇಳೋದಕ್ಕಿಂತ ಮೊದಲು ಒಬ್ಬರು ತಿಳ್ಕೊಂಡು ಬದುಕನ್ನು ಸಾಗಿಸಿದ್ರು. ಅಂಥ ಒಂದು ಜೀವನ. ಒಂದು ದಿನ ಬಸವಣ್ಣವರು ಅವ್ರ ಮಾವನ್ನ ಕೇಳ್ತಾರೆ, ನಾನೇನಾದರೂ ಒಂದು ಕಾಯಕವನ್ನು ಮಾಡಿ ಜೀವನ ಮಾಡಬೇಕು ಅಂತ ಮಾಡಿದ್ದೀನಿ ಅಂತ. ಅದಕ್ಕೆ ಅವ್ರ ಮಾವ ಬಲದೇವರಸರ ಹೇಳ್ದ, ಬಸವಣ್ಣ, ನೀನು ಯಾವ ಕಾಯಕ ಮಾಡೋ ಅವಶ್ಯಕತೆನೇ ಇಲ್ಲ. ಮಗನೂ ನೀನೇ, ಅಳಿಯನೂ ನೀನೇ. ಒಬ್ಬಳೆ ಮಗಳಿದ್ದಿದ್ದವ್ರಿಗೆ. ನೀನು 10 ತಲೆಮಾರು ಕೂತು ಊಟ ಮಾಡಿದರೂ ಸವಿಲಾರ್ದಷ್ಟು ಆಸ್ತಿ ನಂದಿದೆ. ಹಾಗಾಗಿ ನೀನು ಯಾವ ಕಾಯಕ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಾರಾದರೂ ಅಂತ ಮಾವ ಸಿಕ್ಕಿದ್ರೆ ಏನು ಮಾಡ್ತಿದ್ರಿ? ಬಸವಣ್ಣನ ತತ್ವ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ. ಬಸವಣ್ಣನ ಒಂದು ಗುರಿ ಏನು ಅಂತ ಹೇಳಿದರೆ, ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ವಂತ ಕಾಲ ಮೇಲೆ ಅವರೇ ದುಡಿದು ತಿನ್ನಬೇಕು. ಬೆವರು ಸುರಿಸಿ ತಿನ್ನುವಂಥ ಅನ್ನ ಏನಿದೆ ಅದು ಬಿಸಿಯನ್ನು ತಿಂದಂಗೆ. ತಾವೇ ದುಡಿದು ತಿನ್ನುವಂಥ ಅನ್ನ ಏನಿದೆ ಅಲ್ಲ, ಅದು ಬಿಸಿಯನ್ನು ಉಂಡಂಗೆ. ಅಪ್ಪ ಅಮ್ಮ ಗಳಿಸಿಟ್ಟದ್ದನ್ನು ಮತ್ತು ಯಾರ್ದೋ ಕಡೆಯಿಂದ ಬಂದಿದ್ದನ್ನು ತಿಂದರೆ ಅದು ತಂಗಳನ್ನು ತಿಂದಂಗೆ. ಇನ್ನು ಲಂಚ, ವಂಚನೆ, ವರದಕ್ಷಿಣೆ ಇಂಥದನ್ನೇನಾರು ಕೂತ್ಕೊಂಡು ತಿಂದ್ರೆ ಅದು ಅಳಸ್ತನ್ನು ತಿಂದಂಗೆ. ಯಾವನ್ನ ಬೇಕು? ಅಳಸಿದ್ದಾದರೂ ಪರವಾಗಿಲ್ಲ. ಆದರೆ ಬಸವಣ್ಣನ ತತ್ವ ಎಲ್ಲರೂ ಬಿಸಿಯನ್ನೇ ತಿನ್ನಬೇಕು. ಒಬ್ಬ ಪ್ರಧಾನಮಂತ್ರಿ ಅಳಿಯನಿಗೆ ಯಾವ ಕೆಲಸ ಕೊಡಬೇಕು? ಅದು ಒಂದು ರೀತಿ ಬಸವಣ್ಣ ನನಗೇನು ತಿಳಿದಾಗಿದಪ್ಪ ನೋಡೋಣ ಅಂತಾನೆ ಬಲದೇವರಸ. ಸಿದ್ಧರಸರು ಅಂತ ಬಲದೇವರಸರ ತಮ್ಮ ಅರ್ಥಮಂತ್ರಿಯಾಗಿದ್ದರು. ಸಿದ್ಧರಸ ಲೆಕ್ಕದ ಪತ್ರದ ಮಂಡನೆ ಇತ್ತು. ದಾರಿಯಲ್ಲಿ ಹೋಗಬೇಕಾದ್ರೆ ಬಸವಣ್ಣ ಹೊರಗಡೆ ಜಗಲಿ ಮೇಲೆ ಕುಂತಿರ್ತಾರೆ. ಇವತ್ತು ಲೆಕ್ಕಪತ್ರದ ಮಂಡನೆ ಇದೆ, ಬಸವಣ್ಣ ಖಾಲಿ ಇದ್ದರೆ ನನ್ನ ಜೊತೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಏನಿತ್ತಲ್ಲ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ವೆಚ್ಚಗಳಾಗಿದೆ ಅಂತ ಓದುತ್ತಿದ್ದರು.
ಶಸ್ತ್ರಾಗಾರಕ್ಕೋಸ್ಕರ ಇಷ್ಟು ಕೋಟಿ, ಬರಗಾಲ ಪರಿಹಾರಕ್ಕೋಸ್ಕರ ಇಷ್ಟು, ಅರವಟ್ಟಿಗೆ ಇಷ್ಟು, ಹೀಗೆ ಓದ್ತಾ ಹೇಳ್ತಾ ಇದ್ರು. ಆ ಓದುವಾಗ ಏನಾಗಿತ್ತು ಅಂದರೆ ಆ ಲೆಕ್ಕಪತ್ರಗಳು ಅವ್ರು ಹೆಚ್ಚು ಕಮ್ಮಿ ಮಾಡೋದನ್ನು ನೋಡಿ ಬಸವಣ್ಣನ ಮನಸ್ಸಿನಲ್ಲಿ ಒಂದು ರೀತಿ ಕಸಿವಿಸಿ ವ್ಯಕ್ತಪಡಿಸ್ತಾ ಇದ್ರು. ಸಿದ್ಧಸರು ನೋಡ್ತಾರೆ ಬಸವಣ್ಣನನ್ನು. ಬಸವಣ್ಣ ಯಾಕೋ ಆತಂಕ ವ್ಯಕ್ತಪಡಿಸ್ತಾ ಇದ್ರು, ಏನಾಗಿದೆ ಅಂತ ಕೇಳ್ತಾರೆ. ಆವಾಗ ಬಸವಣ್ಣ ಹೇಳ್ತಾನೆ, ಅವರು ಕೂಡೋದು ಕಳೆಯೋದ್ರಲ್ಲಿ 1,05,000 ಸಂಖ್ಯೆ ಕೈಜಾರಿದೆ ಅಂತ, ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಸಿದ್ಧರಸರು ಹೇಳ್ತಾರೆ, ಎಲ್ಲಿ ಮಂಚಣ್ಣವ್ರು ಕೊಡ್ರಿ ಇಲ್ಲಿ ನೋಡೋಣ. ಮಂಚಣ್ಣ ಹೇಳ್ತಾನೆ, ಹೌದೌದು, ಯಾಕೋ ಸ್ವಲ್ಪ ಓದುವಾಗ ಕಣ್ಣು ತಪ್ಪಿಡ್ತು. ಬಸವಣ್ಣ ಗಣಿತ ಜ್ಞಾನ ಅಪಾರ ಇದೆ, ಅರ್ಥಶಾಸ್ತ್ರಜ್ಞರು ಹೌದು ಬಸವಣ್ಣ, ಗಣಿತಶಾಸ್ತ್ರಜ್ಞನು ಹೌದು. ಹಾಗಾಗಿ ಒಂದಿಷ್ಟು ಸಿದ್ಧರಸರು ಹೇಳ್ತಾರೆ, ನನಗೆ ಭಾಳ ವಯಸ್ಸಾಗಿದೆ, ಭಾಳ ಹೊಣೆಗಾರಿಕೆಯ ಕೆಲಸ ಇದು ನಂದು. ಬಸವಣ್ಣ, ಏನಾದರೂ ಈ ವಿಚಾರದಲ್ಲಿ ನೀವು ನನಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಬಸವಣ್ಣನಿಗೂ ಒಂದು ಕಾಯಕ ಬೇಕಾಗಿತ್ತು. ಅವತ್ತಿನಿಂದ ಮೊಟ್ಟ ಮೊದಲು ಮಂಗಳವೇಡಿಯಲ್ಲಿ ಕರಣಿಕ ಕಾಯಕ, ಅದಕ್ಕೇನಂತೀರಿ ನೀವು? ಕ್ಯಾಶಿಯರ್, ಲೆಕ್ಕಪತ್ರಗಳನ್ನು ನೋಡುವಂಥ ಕಾರ್ಕೂನ್ ಅಂತ ಕರೀತಾರೆ, ಲೆಕ್ಕ ಪರಿಶೋಧಕ. ಆ ಕೆಲಸವನ್ನು ಬಸವಣ್ಣನವರು ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲು ಅವರು ಪ್ರಾರಂಭ ಮಾಡಿದ್ದು ಕರಣಿಕ ಕಾಯಕ. ಬಸವಣ್ಣನ ವ್ಯಕ್ತಿತ್ವ, ಅವರು ಮಂಗಳವೇಳೆಗೆ ಬಂದ ಮೇಲೆ ಎಲ್ಲ ಕಡೆ ಅವರು ಮಾತಾಡಿಸೋ ರೀತಿ, ಬಸವಣ್ಣನನ್ನು ಹುಡುಕೊಂಡು ಬಹಳ ಜನ ಬರ್ತಿದ್ರು. ಬಸವಣ್ಣನ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನು ಬಿಜ್ಜಳನ ಮುಂದೆ ವ್ಯಕ್ತಪಡಿಸ್ತಾ ಇದ್ದರು. ಒಂದು ದಿನ ಬಿಜ್ಜಳ ಏನು ಮಾಡ್ತಾನೆ, ಮಾರುವೇಷದಲ್ಲಿ, ಮೊದಲೆಲ್ಲ ರಾಜರು ತಮ್ಮ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಮಾರುವೇಷದಲ್ಲಿ ಸುತ್ತುತ್ತಿದ್ದರು. ಹಂಗೆ ಬಸವಣ್ಣನಿಗೆ ಜಂಗಮರನ್ನು ಕಂಡ್ರೆ ಭಾಳ ಪ್ರೀತಿ ಅಂತೇಳಿ ಬಿಜ್ಜಳ ಏನು ಮಾಡಿರ್ತಾನೆ, ಜಂಗಮರ ವೇಷದಲ್ಲಿ ಬಂದಿರ್ತಾನೆ. ಒಂದು ರಾತ್ರಿ 11-12 ಗಂಟೆ ಸುಮಾರು. ಆಮೇಲೆ ಬಂದಂಥ ಜಂಗಮನನ್ನು ಒಳಗಡೆ ಬಂದ ತಕ್ಷಣ ಅವರನ್ನು ಕೂಡಿಸಿ, ಅಲ್ಲಿ 2 ದೀಪಗಳಿರ್ತವೆ, ಒಂದು ದೊಡ್ಡ ದೀಪ ಮತ್ತೊಂದು ಸಣ್ಣ ದೀಪ. ದೊಡ್ಡ ದೀಪ ಉರಿತಾ ಇತ್ತು, ಇವರು ಲೆಕ್ಕದ ಪತ್ರದ ಕೆಲಸ ನಡೆದಿತ್ತು. ದೊಡ್ಡ ದೀಪವನ್ನು ಆರಿಸಿ ಸಣ್ಣ ದೀಪವನ್ನು ಹಚ್ಚಿ ಬಸವಣ್ಣ ಕೇಳಿದರು, ತಾವ್ಯಾರು, ಎಲ್ಲಿಂದ ಬಂದಿದ್ದೀರಿ? ಆ ಜಂಗಮ ಹೇಳ್ದ, ನಾನು ಯಾರು ಅನ್ನೋದಕ್ಕಿಂತ ಮೊದಲು ನೀವು ಆ ದೊಡ್ಡ ದೀಪ ಆರಿಸಿ ಸಣ್ಣ ದೀಪ ಹಚ್ಚಿದ್ಯಾಕೆ ಕೇಳಿ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ನಾನು ಇಲ್ಲಿವರೆಗೂ ಏನು ಕಾಯಕವನ್ನು ಮಾಡ್ತಿದ್ದೆ ಅದು ಬೊಕ್ಕಸದ ಕಾಯಕ. ಇಲ್ಲಿವರೆಗೂ ದೊಡ್ಡ ದೀಪದಲ್ಲೇನು ಉರಿತಾ ಇತ್ತು ಅದು ಬೊಕ್ಕಸದ್ದು. ಈಗ ನಿಮ್ಮ ಮಾತು ವೈಯಕ್ತಿಕ, ನಾ ಸಣ್ಣ ದೀಪದಲ್ಲಿ ಉರಿತಾ ಇರೋ ಎಣ್ಣೆ ನನ್ನ ಸಂಬಳದ್ದು. ಇಷ್ಟು ಆಶ್ಚರ್ಯ ಆಗ್ತದೆ ಬಿಜ್ಜಳನಿಗೆ. ತನ್ನ ವೇಷಭೂಷಣಗಳನ್ನೆಲ್ಲ ತೆಗಿತಾನೆ. ಬಸವಣ್ಣ ಕೇಳ್ತಾನೆ, ಪ್ರಭು ತಾವು ಇಷ್ಟೊತ್ತಿನಲ್ಲಿ ಇಲ್ಲಿ ಹೀಗೆ? ಇಲ್ಲ, ನಿಮ್ಮ ಬಗ್ಗೆ ಬಹಳ ಕೇಳಿದ್ದೆ, ಇವತ್ತು ಕಣ್ತುಂಬ ಕಂಡು ನನಗೆ ಸಂತೋಷ ಆಗಿದೆ, ನಾಳೆಯಿಂದ ತಾವು ಅರ್ಥಮಂತ್ರಿ ಆಗಬೇಕು ಅಂತ. ನಾಳೆಯಿಂದ ತಾವು ಅರ್ಥಮಂತ್ರಿ ಸ್ಥಾನವನ್ನು ಸ್ವೀಕಾರ ಮಾಡಬೇಕು. ಯಾರಾದರೂ ಹಿರಿಯರಿಗೆ ಕೊಡಿ, ನಾ ಇನ್ನೂ ಸಣ್ಣವನು. ಇಲ್ಲ, ನಿಮ್ಮಿಂದಿರ್ತಕ್ಕಂಥ ಸಂಗಮನಾಥನ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು, ತಾವು ಸ್ವೀಕಾರ ಮಾಡಬೇಕು ಅಂತೇಳಿ ಬಸವಣ್ಣ ಕರಣಿಕ ಕಾಯಕದಿಂದ ಅರ್ಥಮಂತ್ರಿ ಆಗ್ತಾರೆ. ಅರ್ಥಮಂತ್ರಿ ಆದ ನಂತರ ಬಿಜ್ಜಳ ಮಹಾರಾಜ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಬರುವಂಥ ಸಂದರ್ಭ ಬರ್ತದೆ. ವಿಕ್ರಮಾದಿತ್ಯನ ಮಗ ತೈಲಪ್ಪ ಮಹಾರಾಜ ಅಂತ. ವಿಕ್ರಮಾದಿತ್ಯ ಚಕ್ರವರ್ತಿಯಾಗಿದ್ದ ಆತನ ಸಾಮ್ರಾಜ್ಯ ಭಾಳ ಏನು ಮೆನ್ಮಾರು, ಕಾಂಬೋಡಿಯಾ ಹೇಳ್ತಿರಲ್ಲ, ಅಲ್ಲಿ ತನಕ ಸಾಮ್ರಾಜ್ಯ ಇತ್ತಂತೆ ವಿಕ್ರಮಾದಿತ್ಯ ರಾಜನ. ಆತನ ಮಗಳ ಮಗ, ಅಂದರೆ ಮಗಳನ್ನು ಕಲಚೂರಿ ವಂಶಕ್ಕೆ ಕೊಟ್ಟು ಮದುವೆ ಮಾಡಿದ್ದ. ಮಗಳ ಮಗನೇ ಬಿಜ್ಜಳ ಮಹಾರಾಜ, ಮಗನ ಮಗ ತೈಲಪ್ಪ ಮಹಾರಾಜ. ತೈಲಪ್ಪ ಚಾಲುಕ್ಯರ ಕಲ್ಯಾಣದ ಪೀಠದಲ್ಲಿ ಕೂತಿದ್ದ ಸಿಂಹಾಸನದಲ್ಲಿ. ಆದರೆ ಅವನು ಒಂದಿಷ್ಟು ವಿಲಾಸಿಯಾಗಿದ್ದ, ಹೆಂಡ ಹೆಣ್ಣು ಇದರಲ್ಲೇ ಕಾಲ ಕಳೀತಿದ್ದ. ರಾಜ್ಯದ ಬಗ್ಗೆ ಹಿತಚಿಂತನೆ ಇರಲಿಲ್ಲ. ಹಾಗಾಗಿ ಅಕ್ಕಪಕ್ಕದ ರಾಜರು ಹಗಲೆಲ್ಲ ಬಂದು ಈತನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದರು. ಆಕ್ರಮಣ ಮಾಡಿದಾಗೆಲ್ಲನೂ ತನ್ನ ಸಹಾಯಕ್ಕೆ ಸಂಬಂಧಿಯಾಗಿರ್ತಕ್ಕಂಥ ಬಿಜ್ಜಳನನ್ನು ಕರೆಸ್ಕೊತಿದ್ದಾಳೆ. ಸ್ವಲ್ಪ ಬುದ್ಧಿವಂತನಾಗಿದ್ದ, ಶೂರನಾಗಿದ್ದ ಬಿಜ್ಜಳ ಮಹಾರಾಜ. ಹಗಲೆಲ್ಲ ಇವನ ಮೇಲೆ ಬೇರೆಯವರು ಆಕ್ರಮಣ ಮಾಡಿದಾಗ ಈತ ಬಂದು ಯುದ್ಧ ಮಾಡಿ ಅದನ್ನು
ಹಾಗೆ ಅವನ ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡಂಥ ಬಿಜ್ಜಳ ಅವನನ್ನು ಕಾರಾಗೃಹದಲ್ಲಿಟ್ಟು ಅಧಿಕಾರವನ್ನು ತಾನೇ ತಗೊಳ್ಳುವಂಥ ಒಂದು ಸಂದರ್ಭ ಬರ್ತದೆ. ಆಮೇಲೆ ಬಿಜ್ಜಳ ಇಡೀ ಮಂಗಳವೇಡಿಯನ್ನು ಬಿಟ್ಟು ತನ್ನ ಮಗ ಸೋವಿದೇವನಿಗೆ ಕಲಚೂರಿ ವಂಶದ ಮಂಗಳವೇಡೆಯನ್ನು ವಹಿಸಿಕೊಟ್ಟು ಬಿಜ್ಜಳ ಇಲ್ಲಿಗೆ ಬರ್ತಾನೆ. ಆಮೇಲೆ ತನ್ನ ಆತ್ಮೀಯರು, ಯಾಕೆಂದರೆ ಚಾಲುಕ್ಯನಿಷ್ಠರು ಎಲ್ಲಿ ನನ್ನ ಮೇಲೆ ತಿರುಗಿ ಬೀಳುತ್ತಾರೋ ಅನ್ನೋ ಕಾರಣಕ್ಕೆ ಒಂದಿಷ್ಟು ಅವರನ್ನು ಚಾಲುಕ್ಯನಿಷ್ಠರನ್ನೆಲ್ಲ ಕಾರಾಗೃಹದಲ್ಲಿಟ್ಟು ತನಗೆ ಆತ್ಮೀಯ ವರ್ಗವನ್ನು ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಕರೆಸ್ಕೊಳ್ತಾನೆ. ಹಾಗಾಗಿ ಬಲದೇವರಸ, ಬಸವಣ್ಣ ಎಲ್ಲರೂ ಅವರ ಒಂದು ಫ್ಯಾಮಿಲಿ ಕಲ್ಯಾಣಕ್ಕೆ ಬರುವಂಥ ಒಂದು ಸಂದರ್ಭ ಬರುತ್ತದೆ. ಇಲ್ಲಿ ಬಂದವರು ಅರ್ಥಮಂತ್ರಿಯಾಗಿ ಒಂದು ಇದನ್ನು ಪ್ರಾರಂಭ ಮಾಡ್ತಾರೆ. ಮಾಡ್ತಾ ಮಾಡ್ತಾ ಬಸವಣ್ಣನ ವ್ಯಕ್ತಿತ್ವ, ಬಸವಣ್ಣ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅಸಮತೋಲನಗಳನ್ನು, ಸ್ಪೃಶ್ಯಾಸ್ಪೃಶ್ಯತೆಗಳನ್ನು, ಭೇದ ಭಾವಗಳನ್ನು ಒಡೆದಾಕಬೇಕು. ಸಮಾಜದಲ್ಲಿ ಸಮಾನವಾದ ಹಕ್ಕು ಬಾಧ್ಯತೆಗಳು ಎಲ್ಲರಿಗೂ ಸಿಗಬೇಕು. ಮಾನವರೆಲ್ಲರೂ ಒಂದೇ. ಬಸವಣ್ಣನ ಉದ್ದೇಶ ಏನಾಗಿತ್ತು ಅಂದರೆ ಬೇರೆ ಬೇರೆ ಜಾತಿಗಳ ಮಧ್ಯೆ ಸಾಮರಸ್ಯವನ್ನು ತರಬೇಕು ಅನ್ನೋದಾಗಿರಲಿಲ್ಲ, ಜಾತಿಗಳೇ ಇಲ್ಲದ ಹಾಗೆ ನಿರ್ಮೂಲನೆ ಮಾಡಬೇಕು ಅನ್ನೋದಿತ್ತು. ಹಣ ಇದ್ದವನು ಹಣವಂತ, ಗುಣ ಇದ್ದವನು ಗುಣವಂತ, ವಿದ್ಯೆ ಇದ್ದವನು ವಿದ್ಯಾವಂತ, ಲಿಂಗ ಇದ್ದವನು ಲಿಂಗವಂತ. ಯಾರೇ ಆಗಿರ್ಬೋದು, ಅವನು ಸಮಗಾರ ಹರಳಯ್ಯ ಆಗಿರ್ಬೋದು, ಮಾದಾರ ಚೆನ್ನಯ್ಯ ಆಗಿರ್ಬೋದು, ಡೋಹಾರ ಕಕ್ಕಯ್ಯ ಆಗಿರ್ಬೋದು, ಅಂಬಿಗರ ಚೌ ಯಾರು ಆಗಿರ್ಬೋದು, ಲಿಂಗಿದ್ದವನು ಲಿಂಗವಂತ. ಲಿಂಗಾಯತ, ಯಾರು ಎದೆ ಮೇಲೆ ಲಿಂಗವನ್ನು ಆಯತ್ತ ಮಾಡಿಕೊಂಡಿದ್ದಾನೆ ಅವನು ಲಿಂಗಾಯತ, ಅವನು ಯಾರೇ ಆಗಿರ್ಬೋದು. ಹಾಗಾಗಿ ಯಾರ್ಯಾರು ದೇವರು ಧರ್ಮ ಹುಡುಕೊಂಡು ಬರ್ತಾರೆ ಎಲ್ಲರಿಗೂ ಲಿಂಗಧಾರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೆಳವರ್ಗಗಳನ್ನು ಅತ್ಯಂತ ಪ್ರೀತಿಯಿಂದ ಹಪ್ಪಿಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಈ ಒಬ್ಬ ಸಣ್ಣ 8-10 ವರ್ಷದ ಮೇಲ್ಜಾತಿ ಹುಡುಗನು 70-80 ವರ್ಷದ ಕೆಳಜಾತಿಯವರಿಗೆ ಹರಳ ಕಕ್ಕ ಅವರನ್ನು ನಿಕೃಷ್ಟವಾಗಿ ಕಾಣುವಂಥ ಸಂದರ್ಭ ಇತ್ತು. ಅಂಥ ಸಂದರ್ಭದಲ್ಲಿ ಬಸವಣ್ಣ ಅವರನ್ನು ಒಪ್ಪಿಕೊಂಡಿದ್ದು ಹೇಗೆ ಅಂದರೆ, ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ, ನಾನು ಆರವನೆಂದರೆ ಕೂಡಲ ಸಂಗಯ್ಯ ನಗುವ, ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸೆಗೊಂಡೆನಾದಡೆ ನಿಮ್ಮಾಣಿ ನಿಮ್ಮ ಪ್ರಮತ್ತರಾಣೆ. ಅವನು ಎದೆ ಮೇಲೆ ಲಿಂಗಿತ್ತು, ಹಣೆ ಮೇಲೆ ವಿಭೂತಿ ಇತ್ತು ಅಂದರೆ ಅವನು ಯಾರೇ ಆಗಿರಬಹುದು. ನೀನು ಯಾವ ಜಾತಿ ಅಂತ ಏನಾದರೂ ಕೇಳಿದರೆ ತಲೆದಂಡ. ಪರಮಾತ್ಮ ನಿಮ್ಮಾಣೆ ನಿಮ್ಮ ಪ್ರಮತ್ತರಾಣೆ ಅಂತ ಹೇಳ್ತಾರೆ. ಶಿವಭಕ್ತರಾದವರನ್ನೆಲ್ಲರನ್ನೂ ಒಂದೇ ಎಂಬಿ. ಇದು ಬಸವಣ್ಣನ ಉದ್ದೇಶ. ಹಾಗಾಗಿ ಅವರು ಹೀಗೆ ಎಲ್ಲರಿಗೂ ಒಂದಿಷ್ಟು ಲಿಂಗಗಳನ್ನು ಕಟ್ಟೋದು, ಬಸವಣ್ಣನ ವಿಚಾರಗಳನ್ನು ತಿಳ್ಕೊಂಡು ಭಾರತದ ಮೂಲೆ ಮೂಲೆಯಿಂದನೂ ಕೂಡ ರಾಜ ಮಹಾರಾಜರು ಕೂಡ ಹುಡುಕೊಂಡು ಬರ್ತಾರೆ. ಮುಂದೆ ಬಸವಣ್ಣ ಒಂದು ಶಾಂತೇಶ್ವರ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರ ಸಿಗುತ್ತೆ, ಬಂಗಾರದ ಪಟ, ಬಂಗಾರದ ತಗಡದು. ಆ ತಗಡಿನ ಮೇಲೆ ಬರೆದಿತ್ತು ಏನೋ, ಅದು ಬಂಗಾರದ ತಗಡಾಗಿದ್ದರಿಂದ ಬಹಳ ಕುತೂಹಲದಿಂದ ಏನಿರ್ಬೋದು ಅಂತ ಪೂಜಾರಿ ನೋಡ್ತಾನೆ. ಅವನಿಗೆ ಅರ್ಥ ಆಗೋದಿಲ್ಲ, ರಾಜನಿಗೆ ಕೊಡ್ತಾನೆ. ರಾಜನು ಬಹಳ ಕುತೂಹಲದಿಂದ ನೋಡ್ದ, ಅದರಲ್ಲಿರ್ತಕ್ಕಂಥ ಅಕ್ಷರಗಳು ಅವನಿಗೂ ಅರ್ಥ ಆಗಲಿಲ್ಲ. ಹಾಗಾಗಿ ಅದನ್ನು ವಿದ್ವತ್ ಮುಂದೆ, ರಾಜ್ಯಸಭೆ ಮುಂದೆ ತಂದಿಡ್ತಾನೆ. ರಾಜ ಕೇಳ್ತಾನೆ, ನನಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಲಿಪಿ, ಒಂದು ಬಂಗಾರದ ಒಂದು ಪಟ ಸಿಕ್ಕಿದೆ, ಬಹಳ ಕುತೂಹಲಿತನಾಗಿ ನೋಡಿದೆ, ನನಗೆ ಎಳ್ಳಷ್ಟು ಅಕ್ಷರ ಅರ್ಥ ಆಗಲಿಲ್ಲ. ಬಹಳ ಜನ ಪಂಡಿತರು ಇದ್ದೀರಿ, ನಾರಾಯಣ ಕ್ರಮಿತರು ಇವರೆಲ್ಲರೂ ಇದ್ದೀರಿ, ನೀವ್ಯಾರಾದರೂ ನಿಮ್ಮಿಂದ ಸಾಧ್ಯನ ನೋಡ್ರಿ ಅಂತ ಹೇಳಿದಾಗ ಎಲ್ಲರೂ ನೋಡಿದರು. ಒಂದಿಷ್ಟು ಅವರೆಲ್ಲ ಮನಸ್ಸಿಗೆ ಬಂದಂಗೆ ಇದು ಯಾವುದೋ ಸಣ್ಣ ಹುಡುಗರು ಆಟದ ಗೆರೆ ಇದ್ದಂಗಿದೆ, ಇದನ್ನು ಓದೋದ್ರಲ್ಲಿ ಅರ್ಥನೇ ಇಲ್ಲ, ಇದನ್ನು ಯಾವುದೋ ತಾಮ್ರದಲ್ಲೇ ಮಾಡಬೇಕಾಗಿರೋದಕ್ಕೆ ಬಂಗಾರದ ಪಟ ಬಳಸಿ ಅಪಚಾರ ಮಾಡ್ಯಾರ, ಹಿಂಗೆ ಬಾಯಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದೇ ಹೇಳಿದರು. ಬಿಜ್ಜಳನಿಗೆ ಮನಸ್ಸಿಗೆ ಒಂದಿಷ್ಟು ನೋವಾಗ್ತದೆ. ನಾವು ಕುತೂಹಲತರಾಗಿರುವುದು ಒಳಗಿನ ವಿಷಯಕ್ಕೆ ವಿನಃ ಲೋಹದ ಬಗೆಗಲ್ಲ, ಅದು ಬಂಗಾರದ್ದು ಅದು ಯಾರಿಂದ ಓದಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅನ್ನುವಾಗ ಬಲದೇವರಸರು ಹೇಳಿದರು, ನಮ್ಮ ಬಸವಣ್ಣ ಪುರಾತನ ಲಿಪಿಗಳ ಬಗ್ಗೆ ಒಂದಿಷ್ಟು ಜ್ಞಾನ ಇದ್ದಂಗೆ ಅನಿಸುತ್ತೆ, ಅವರನ್ನು ಕರೆಸಿ ತೋರಿಸಿದ್ರೆ ಒಂದಿಷ್ಟು ಚಲೋ ಆಗ್ತಿತ್ತು. ಬಿಜ್ಜಳ ಬಸವಣ್ಣನನ್ನು ಕರೆಸಿ ತೋರಿಸ್ತಾನೆ ಪಟವನ್ನು. ಬಸವಣ್ಣವರಿಗೆ ಅರ್ಥ ಆಗುತ್ತೆ. ಬಿಜ್ಜಳ ಮಹಾರಾಜನಿಗೆ ಹೇಳ್ತಾರೆ, ಮಹಾರಾಜ, ಸಿಂಹಾಸನದ 3 ಅಡಿ ಕೆಳಗಡೆ ಭಾಗದಲ್ಲಿ
ಹಿಂದೆ ಆಗೋಗಿರ್ತಕ್ಕಂಥ ವಿಕ್ರಮಾದಿತ್ಯ ಮಹಾಪ್ರಭುಗಳು 60,000 ಒಂದಿನ ನಿಧಿಯಂ ಬೈಚಿಟ್ಟಿರ್ದು ಮುಂಬರುವ ಭೂಪಾಲರು ಬಳಸಬೇಕೆಂದು ಅಂತ ಬರೆದಿತ್ತದ್ರಾಗ. ಅಲ್ಲಿ ಬೊಕ್ಕಸದಲ್ಲಿ ಹಣ ಇರಲಿಲ್ಲ. ಈತ ಬಲವಂತವಾಗಿ ಅಧಿಕಾರವನ್ನು ತನ್ನ ಕೈಗೆ ತಗೊಂಡಿದ್ದ. ಹಿಂದೆ ಆಗೋಗಿರ್ತಕ್ಕಂಥ ತೈಲಪ ಮಹಾರಾಜ ಬಡ್ಡಿ ಹೆಣ್ಣು ಇಂಥದಕ್ಕೆ ಎಲ್ಲ ಹಾಳು ಮಾಡಿದ್ದ. ಪರಿಸ್ಥಿತಿ ಬರಗಾಲ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಸಂಪತ್ತು ಇರೋದು ನಿಜನ ಬಸವಣ್ಣ ಅಂತ ಕೇಳಿದ ಬಿಜ್ಜಳ ಮಹಾರಾಜ. ಇದರಲ್ಲಿ ಏನು ಬರೆದಿದೆಯೋ ಆ ರೀತಿಯಲ್ಲಿ ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ಹೇಳಿದರು ಬಸವಣ್ಣ. ಈ ಕೊಂಡಿ ಮಂಚಣ್ಣ ಅಂಡ್ ಕಂಪ್ನಿ ಇತ್ತಲ್ಲ, ಅವರು ಏನು ಬಸವಣ್ಣ ಏನು ಹೇಳ್ತಾ ಇದ್ದೀನಿ, ಪೂಜೆ ಹೋಮ ಹವನಗಳನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿರುತ್ತೆ ಸಿಂಹಾಸನ ಕದಲಿಸೋದು ಅಂದ್ರೇನು? ಅಲ್ಲೇನು ಬಾವಿ ತೋಡಿಸ್ಬೇಕು ಅಂತ ಮಾಡಿರೇನು? ಅಲ್ಲಿ ಯಾಕೆ ನಿಧಿ ಇರ್ತದೆ? ಅದು ಯಾರೋ ಪಟ ಬರೆದಿಟ್ಟೋಗ ಹಾಗೆ ಹೀಗೆ ಮನಸ್ಸಿಗೆ ಬಂದಂಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡಿದರು. ಬಿಜ್ಜಳ ಮಹಾರಾಜನಿಗೆ ಬಸವಣ್ಣ ಹೇಳಿದರು, ಮಹಾಪ್ರಭು ಇದರಲ್ಲಿ ಏನು ಬರೆದಿದೆಯೋ ಆ ರೀತಿ ಪ್ರಯತ್ನ ಮಾಡೋದು ಒಳ್ಳೆಯದು. ಆವಾಗ ಕೊಂಡಿ ಮಂಚಣ್ಣ ಬಸವಣ್ಣನ ಕೇಳಿದ, ಬಸವಣ್ಣ ನೀನು ಸಿಂಹಾಸನವನ್ನು ಕದಲಿಸಿ ಅಗಸಿ ಅಲ್ಲಿ ಏನಾದರೂ ಸಿಗದೇ ಇದ್ದರೆ ಏನು ಅವಮಾನ ಆಗ್ತದೆ ಅಂತ ಗೊತ್ತಾ ನಿಮಗೆ ಅಂತ ಕೇಳಿದ. ಬಸವಣ್ಣ ಹೇಳಿದರು, ಎನ್ನ ವಾಮಕ್ಷೇಮ ನಿಮ್ಮದು, ಎನ್ನ ಹಾನಿವೃದ್ಧಿ ನಿಮ್ಮದು. ಮಹಾತ್ಮರು ದೇವರ ಒಂದು ವಿಶ್ವಾಸದ ಮೇಲೆ ಬದುಕಿರ್ತಾರೆ ವಿನಃ ಮಾನವರ ವಿಶ್ವಾಸದ ಮೇಲಲ್ಲ. ನಾನು ಕೂಡಲ ಸಂಗಮ ದೇವರ ರಾಜತೇಜದಲ್ಲಿಪ್ಪೆನಾಗಿ ಆನಿ ಬಿಜ್ಜಳಗಂಜುವೆನೆ ಅಂತ ಮುಂದೊಂದು ದಿನ ದೇವರು ನಮ್ಮನ್ನು ಕಾಪಾಡ್ತಾನೆ. ದೇವರ ಮೇಲೆ ವಿಶ್ವಾಸ ಇಟ್ಟವರು ಏನಾಗುತ್ತೋ ಅದು ಸಂಗಮನಾಥನ ಇಚ್ಛೆ. ತೆಗೆದು ಒಳಗಡೆ ಅಗದು ನೋಡ್ತಾರೆ, ಕೋಟಿಗಟ್ಟಲೆ ಸಂಪತ್ತು ಸಿಗುತ್ತೆ. ಬಹಳ ಸಂತೋಷ ಆಗುತ್ತೆ ಬಿಜ್ಜಳ ಮಹಾರಾಜನಿಗೆ. ಬಸವಣ್ಣನಿಗೆ ಹೇಳ್ತಾನೆ, ಬಸವಣ್ಣ ಇದರಲ್ಲಿ 1000 ನಾಣ್ಯವನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ನೀವ್ಯಾರು ಆ ಸ್ಥಾನದಲ್ಲಿದ್ದರೆ ಎಷ್ಟು ಕೇಳ್ತಿದ್ರಿ? ಎಷ್ಟು ಕೇಳ್ತಿದ್ವಿ ರೀ? ಕೋಟಿಗಟ್ಟಲೆ ತೆಗೆಸ್ಕೊಟ್ಟಿನಿ, 5,000 ಕೊಡ್ತಿರೋ? ಬಸವಣ್ಣ ಹೇಳಿದರು, ಮಹಾರಾಜ ಕೊಡಲಿಕ್ಕೆ ತಮಗೂ ಅಧಿಕಾರ ಇಲ್ಲ, ತೆಗೆದುಕೊಳ್ಳೋದಕ್ಕೆ ನನಗೂ ಅಧಿಕಾರ ಇಲ್ಲ. ಆಗಿನ ಕಾಲದಲ್ಲಿ ರಾಜ ಅಂದ್ರೆ ಪ್ರತ್ಯಕ್ಷ ದೇವರು. ರಾಜ ನನಗೆ ಕೊಡೋ ಅಧಿಕಾರ ಇಲ್ಲ, ಅದೇ ಆಗ ಬಸವಣ್ಣ ಅಂತ ಕೇಳಿದ ಬಿಜ್ಜಳ ಮಹಾರಾಜ. ಅದಕ್ಕೆ ಬಸವಣ್ಣವ್ರು ಹೇಳಿದರು, ಮಹಾರಾಜ ಇದನ್ನು ಸಂಪಾದನೆ ಮಾಡಿದವರು ವಿಕ್ರಮಾದಿತ್ಯ ಪ್ರಭುಗಳು, ಇದನ್ನು ಬಳಸಬೇಕಾದವರು ಪ್ರಜೆಗಳು. ನೀವು ನಿಧಿಯ ರಕ್ಷಕರು, ನಾವು ಕೇವಲ ಯೋಜಕರು. ನೀವಿದನ್ನು ಇಟ್ಟು ರಕ್ಷಣೆ ಮಾಡೋಂಥವ್ರು. ನಾನು ಇದನ್ನು ಸಮಾಜಕ್ಕೆ ಯಾವ ರೀತಿ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆ ರೀತಿ ಯೋಜನೆ ಹಾಕುವಂಥವ್ರು ನಾವು. ಬಹಳ ಸಂತೋಷ ಆಗ್ತದೆ ಬಿಜ್ಜಳ ಮಹಾರಾಜನಿಗೆ, ನಿಮ್ಮಂಥವರು ನಮ್ಮ ರಾಜ್ಯಕ್ಕೆ ಬೇಕು ಅಂತೇಳಿ. ಮುಂದಿನ ದಿನಗಳಲ್ಲಿ ವಯಸ್ಸಾಗಿರುತ್ತೆ ಬಲದೇವರಸನಿಗೂ, ಹಾಗಾಗಿ ಪ್ರಧಾನಮಂತ್ರಿಯ ಸ್ಥಾನವನ್ನು ಬಸವಣ್ಣನವರಿಗೆ ವಹಿಸ್ಕೊಡ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಬಸವಣ್ಣ ಏನಾಗ್ತಾರೆ? ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದ ನಂತರ ಬಸವಣ್ಣ ಪ್ರತಿಜ್ಞೆ ಮಾಡ್ತಾನೆ. ನಾವೊಂದು ಬರೀ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆದರೆ, ಮೆಂಬರ್ ಆದರೆ ಎಷ್ಟು ಸಂಪಾದನೆ ಮಾಡ್ಕೊಳ್ತೀವಿ. ಬಸವಣ್ಣ ಪ್ರಧಾನಮಂತ್ರಿ ಆದಾಗ ಒಂದು ಮಾತನ್ನು ಹೇಳ್ತಾರೆ, ಅವರು ಪ್ರತಿಜ್ಞೆ ಮಾಡ್ತಾರೆ, ಅನ್ನದೊಳಗೊಂದು ಹುಳ, ವಸ್ತ್ರದೊಳಗೊಂದು ಎಳೆಯ, ಹೊನ್ನಿನೊಳಗೊಂದು ಹೊರೆಯ, ಇಂದಿಗಿರಲಿ ನಾಳೆಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಒತ್ತಾರೆಯದ್ದು ಎನ್ನ ಮಡದಿ ಮಕ್ಕಳ ಸುಖಕ್ಕೆ ಕುದಿಯದೆ ಪ್ರಜೆಗಳ ಹಿತಚಿಂತನೆ ಮಾಡುವೆ. ಪ್ರತಿಜ್ಞೆಯನ್ನು ಮಾಡಿ ಬಸವಣ್ಣ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿಯಾದ ನಂತರ ಅನುಭವ ಮಂಟಪವನ್ನು ಕಟ್ತಾರೆ. ಅನುಭವ ಮಂಟಪವನ್ನು ಕಟ್ಟಿದ ನಂತರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಜನ ಅನುಭವ ಮಂಟಪವನ್ನು ಹುಡುಕೊಂಡು ಬರ್ತಾರೆ. ಹೇಗಿತ್ತು ಅನುಭವ ಮಂಟಪ ಅಂತಕ್ಕಂಥ ವಿಚಾರವನ್ನು ನಾಳೆ ದಿನ ನೋಡೋಣ ಅಂತ ಹೇಳ್ತಾ, ಇವತ್ತಿನ ದಿನ ನಮ್ಮ ಕಲ್ಯಾಣರಾವ್ ಸೌದಿಯವರು ಅವ್ರ ಮನೆಗೆ ಕರ್ಕೊಂಡೋಗಿ ಭಾಳ ಭಕ್ತಿಯಿಂದ ಪ್ರಸಾದವನ್ನು ಮಾಡಿಸಿದ್ದಾರೆ. ಅವರಿಗೆ ಸೃಷ್ಟಿಕರ್ತ ಭಗವಂತ ಎಲ್ಲ ರೀತಿಯ ಶಾಂತಿ ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಶರಣ.